ನಿರ್ದೇಶಾಂಕ ರೇಖಾಗಣಿತ ಇದರಲ್ಲಿ ಅಭ್ಯಾಸ 7.1 ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಮೊದಲನೇದಾಗಿ PDF ನೋಟ್ಸ್ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ PDF ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಲಿಂಕ್ ಏನಾದರೂ ಸಿಗ್ತಾಯಿಲ್ಲ ಅಂದರೆ ಕಮೆಂಟ್ ಮಾಡ್ಬೋದು. ಸೊ ಮೊದಲನೇದಾಗಿ ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಾವು ಬಿಂದುವಿನ ಪೊಸಿಷನ್, ಬಿಂದುವಿನ ಪ್ಲೇಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದು ಗ್ರಾಫ್ನಲ್ಲಿ 2,3 ನೋಡ್ಬೋದು ನೀವು. ಓಕೆ, ಬಿಂದು ಪಾಯಿಂಟ್ ಪಿ ಇದೆ. ಯಾವ ಪ್ಲೇಸ್ನಲ್ಲಿದೆ? 2,3. ಅಂದರೆ ಇದು y ಅಕ್ಷದಿಂದ 2 ಮಾನ ದೂರದಲ್ಲಿ ಅಥವಾ 2 ಸೆಂಟಿಮೀಟರ್ ದೂರದಲ್ಲಿ ಅಂತ ನೋಡ್ಬೋದು. ಆ್ಯಂಡ್ ಅದೇ ಎಕ್ಸ್ ಅಕ್ಷದಿಂದ 3 ಸೆಂಟಿಮೀಟರ್ ಮೇಲ್ಗಡೆ ಇದೆ. ಕರೆಕ್ಟಾ? ಅಂದರೆ ನಾವು ಎಕ್ಸ್ ಅಕ್ಷದಿಂದ 3 ಸೆಂಟಿಮೀಟರ್ ಮೇಲ್ಗಡೆ ಇರೋದನ್ನು y ನಿರ್ದೇಶಾಂಕದಲ್ಲಿ ಬರ್ಕೊಳ್ತೀವಿ. ಸೊ ಸೆಕೆಂಡ್ ಪೊಸಿಷನ್ ಏನಿದು y ನಿರ್ದೇಶಾಂಕ. ಫಸ್ಟ್ ಪೊಸಿಷನ್ ಯಾವುದಿದು? ಎಕ್ಸ್ ನಿರ್ದೇಶಾಂಕ. ಅಂದರೆ ಎಕ್ಸ್ y ರೂಪದಲ್ಲಿ ಯಾವುದೇ ಬಿಂದುವನ್ನು ಸೂಚಿಸ್ತೇವೆ ಈ ರೀತಿ, ಎಕ್ಸ್ y ರೂಪದಲ್ಲಿ. ಸೊ ಇಲ್ಲಿ ನಾವು 2 ಏನು ಅಂತ ಹೇಳ್ತೀವಿ? 2 ಎಕ್ಸ್ ನಿರ್ದೇಶಾಂಕ. ಸೊ ಇದೇನು 2 ಇದೆ ಅಲ್ಲ, ಈ 2 ನಾವು ಎಕ್ಸ್ ನಿರ್ದೇಶಾಂಕ ಅಂತ ಕರಿತೀವಿ ಅಥವಾ ಕ್ಷಿತಿಜ ದೂರ ಅಂತ ಕರಿತೀವಿ. ಓಕೆ, ಅದೇ ರೀತಿ ಇಂಗ್ಲೀಷ್ನಲ್ಲಿ ಎಕ್ಸ್ ಕೋಆರ್ಡಿನೇಟ್ ಇಲ್ಲಾಂದರೆ ಎಕ್ಸ್ ಎಬ್ಸಿಸ್ಸಾ ಅಂತ ಕರಿತೀವಿ. ಅದೇ ರೀತಿ 3 ಸೊ 3 ಏನಿದೆ ಅದನ್ನು y ನಿರ್ದೇಶಾಂಕ ಅಥವಾ ಲಂಬ ದೂರ ಅಂತ ಕರಿತೀವಿ. ಆ್ಯಂಡ್ ಇಂಗ್ಲೀಷ್ನಲ್ಲಿ y ಕೋಆರ್ಡಿನೇಟ್ ಇಲ್ಲಾಂದರೆ y ಎಬ್ಸಿಸ್ಸಾ ಅಂತ ಕರಿತೀವಿ. ಸೊ ಕೇಂದ್ರ ಬಿಂದು ಅಥವಾ ಮೂಲ ಬಿಂದು, ಸೊ 0,0 ಎಕ್ಸಾಕ್ಟ್ ಮಿಡಲ್ನಲ್ಲಿ ಬರುತ್ತಲ್ಲ, ಸೊ ಇದನ್ನು ಮೂಲ ಬಿಂದು ಒರಿಜಿನ್ ಅಂತ ಕರಿತೀವಿ. ಮೂಲ ಬಿಂದು ಒರಿಜಿನ್. ಆಮೇಲೆ ಎಕ್ಸ್ ಡ್ಯಾಶ್ ಇದನ್ನು ಎಕ್ಸ್ ಅಕ್ಷ ಅಥವಾ ಎಕ್ಸಿಸ್ ಅಂತ ಕರಿತೀವಿ. ವೈ ಡ್ಯಾಶ್ ಇದನ್ನು y ಅಕ್ಷ ಅಥವಾ y ಎಕ್ಸಿಸ್ ಅಂತ ಕರಿತೀವಿ. ಇವಾಗ ದೂರ ಸೂತ್ರ ಏನಿದೆ? ಸೊ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋ ಸಲುವಾಗಿ ಸೂತ್ರ ಏನಿಲ್ಲಿ? ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈ x1 x2 y1 y2 ಏನಿಲ್ಲಿ? ಸೊ ಗ್ರಾಫ್ನಲ್ಲಿ ನೋಡ್ಬೋದು ನೀವು, ಎರಡು ಬಿಂದುಗಳಿವೆ. ಒಂದು ಪಾಯಿಂಟ್ P, ಇನ್ನೊಂದು ಪಾಯಿಂಟ್ Q. ಸೊ ಪಾಯಿಂಟ್ Pಯ ನಿರ್ದೇಶಾಂಕಗಳನ್ನು ನಾವು x1 y1 ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಪಾಯಿಂಟ್ Qನ ನಿರ್ದೇಶಾಂಕ x2 y2 ಅಂತ ತಿಳ್ಕೊಳ್ಳೋಣ. ಸೊ ಈ ಬಿಂದುಗಳ ನಡುವಿನ ದೂರವನ್ನು ನಾವು ಎರಡು ರೀತಿ ಬರ್ಕೊಳ್ಬೋದು. ಒಂದು x2 - x1 ಅಂತಲೂ ಬರ್ಕೊಳ್ಬೋದು, ಇಲ್ಲಾಂದರೆ x1 - x2 ಹೋಲ್ ಸ್ಕ್ವೇರ್ ಅಂತಲೂ ಬರ್ಕೊಳ್ಬೋದು. ರೀಸನ್ ಏನು? ಬ್ರಾಕೆಟ್ ಹೋಲ್ ಸ್ಕ್ವೇರ್ ಇದೆ ಅಲ್ಲ, ಮೈನಸ್ ಬಂದರೂ ಅಗೇನ್ ಮತ್ತೇನಾಗುತ್ತದು ಪ್ಲಸ್ಸಲ್ಲೇ ಕನ್ವರ್ಟ್ ಆಗುತ್ತೆ. ಸೊ ಎರಡೂ ಫಾರ್ಮುಲಾ ನಾವು ಡಿಫ್ರೆಂಟ್ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಒಂದು ನೋಟ್ ಇದೆ, ಮೂಲ ಬಿಂದು 0,0 ಆ್ಯಂಡ್ ಪಾಯಿಂಟ್ P x, y. ಸೊ ಎರಡು ಬಿಂದುಗಳ ನಡುವಿನ ದೂರ. ನಾರ್ಮಲಿ ಇಲ್ಲಿ ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗೆ ಇರುವ ದೂರವನ್ನು ನಾವು ಈ ರೀತಿ ಬರ್ಕೊಳ್ಬೋದು. ಏನಂತ? ರೂಟ್ ಆಫ್ x² ಪ್ಲಸ್ y² ಅಂತ ಬರ್ಕೊಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಮೂಲ ಬಿಂದು 0,0 ಆ್ಯಂಡ್ ಇನ್ನೊಂದು ಪಾಯಿಂಟ್ P 3,4 ಇದೆ. ಸೊ ಈ ಮೂಲ ಬಿಂದು 0 ಒರಿಜಿನಿಂದ Pಗೆ ಇರುವ ದೂರ ಎಷ್ಟು ಅಂತ ಕೇಳಿದಾಗ ಏನಂತ ಹೇಳ್ಬೋದು? OP = ಡೈರೆಕ್ಟಾಗಿ ಇವಾಗ ಇದು 0, 0 ಬರುತ್ತಲ್ಲ, ಸೊ ಇದು x ಮತ್ತು y ಅಂತ ನಾವು ಕನ್ಸಿಡರ್ ಮಾಡಿಕೊಂಡು ಡೈರೆಕ್ಟ್ ಫಾರ್ಮುಲಾ ಹಾಕ್ಬೋದು. ಸೊ √3² ಪ್ಲಸ್ 4² ಅಂದರೆ ಎಷ್ಟಾಗುತ್ತೆ? ಇದು 9 + 16 √25. ಅಂದರೆ OPಯ ದೂರ 5 ಮಾನ ಅಥವಾ 5 ಸೆಂಟಿಮೀಟರ್ ಅಂತ ಹೇಳ್ಬೋದು. ಅಭ್ಯಾಸ 7.1ರಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರ ಕಂಡುಹಿಡಿಯಿರಿ. ಸೊ ಎರಡು ಬಿಂದುಗಳು ಕೊಟ್ಟಿದ್ದಾರೆ, ಪಾಯಿಂಟ್ಸ್ ಕೊಟ್ಟಿದ್ದಾರಲ್ಲಿ. ಮೊದಲನೇದಾಗಿ 2,3, ಸೆಕೆಂಡ್ 4,1. ಸೊ ಈ ಬಿಂದುಗಳನ್ನು P ಮತ್ತು Q ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಮೊದಲನೇ ಬಿಂದುವಿನ ನಿರ್ದೇಶಾಂಕಗಳನ್ನು, ಕೋಆರ್ಡಿನೇಟ್ಗಳನ್ನು, ಈಗ 2 ನಾವು x, y ರೂಪದಲ್ಲಿ ಬರಿತೀವಿ 2,3. ಅದೇ ರೀತಿ 4,1 ಕೂಡ x, y ರೂಪದಲ್ಲಿ ಬರ್ಕೊಳ್ತೀವಿ. ಬಟ್ ಬೇರೆ ಬೇರೆ ಬಿಂದು ಇರೋದ್ರಿಂದ ಫಸ್ಟ್ ಇರೋದನ್ನು x1 y1 ಅಂತ ತೊಗೊಂಡಿದ್ದೀವಿ, ಸೆಕೆಂಡ್ ಇರೋದನ್ನು x2 y2 ಅಂತ ತೊಗೊಂಡಿದ್ದೀವಿ. ಸೊ ಫಾರ್ಮುಲಾ ಏನು? ದೂರ ಸೂತ್ರ. ದೂರ ಈಕ್ವಲ್ಸ್ ಟು ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ ಇದರಲ್ಲಿ x2ನ ಬೆಲೆ ಏನಿದೆ? ಇಲ್ಲಿ
4 ಇದೆ ನೋಡ್ಬೋದು. ಸೊ ಇದು 4 ಆ್ಯಂಡ್ ಮೈನಸ್, ಸೊ 4 ಬರ್ಕೊಂಡಿದ್ವಿ. ಅದೇ ರೀತಿ x1ನ ಬೆಲೆ 2 ಇದೆ, ಕರೆಕ್ಟು. ಸೊ x1 ಪ್ಲೇಸ್ನಲ್ಲಿ 2 ಅಂತ ಬರ್ಕೊಂಡಿದ್ವಿ. ಅದೇ ರೀತಿ y2 ಮೈನಸ್ y1 ಅಂದರೆ 1 ಮೈನಸ್ 3, 1 ಮೈನಸ್ 3. y2ನ ಬೆಲೆ 1, y1 ಬೆಲೆ 3. ಸೊ 1 ಮೈನಸ್ 3 ಬ್ರ್ಯಾಕೆಟ್ ಸ್ಕ್ವೇರ್ ಅಂದರೆ ಈಗ 4 ಮೈನಸ್ 2 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ? 4 ಮೈನಸ್ 2 ಅಂದರೆ 2, ಅಂದರೆ 1 ಮೈನಸ್ 3 ಎಷ್ಟಾಗುತ್ತೆ? ಮೈನಸ್ 2 ಹೋಲ್ ಸ್ಕ್ವೇರ್. 2 ಸ್ಕ್ವೇರ್ ಅಂದರೆ 4 ಆಯ್ತಿದ್ದು, ಮೈನಸ್ 2. ಓಕೆ, ಮೈನಸ್ನ ಸ್ಕ್ವೇರ್ ಕೂಡ ಪ್ಲಸ್ಸಲ್ಲಿ ಕನ್ವರ್ಟ್ ಆಗುತ್ತೆ, ಅಂದರೆ ಇದು ಕೂಡ ಪ್ಲಸ್ 4 ಬಂತು. ಪ್ಲಸ್ 4 ಪ್ಲಸ್ 4 8 ಆಯ್ತಿದ್ದು. 8 ಅಂದರೆ ನಾವು 4 ಇಂಟು 2 ಅಂತ ಬರ್ಕೊಳ್ಬೋದು. ರೀಸನ್ ಏನು? 4 ಒಂದು ವರ್ಗ ಸಂಖ್ಯೆ, ಸೊ ಇದು ಸ್ಕ್ವೇರ್ ನಂಬರ್ ಇದೆ. ಸೊ ಇದನ್ನು ನಾವು ರೂಟಿಂದ ಹೊರಗಡೆ ಬರ್ಕೊಳ್ಬೋದು. ಸೊ ರೂಟ್ 4 ಇಂಟು ರೂಟ್ 2 ಅಂತ ಸಪ್ರೇಟ್ ಬರ್ಕೊಳ್ಬೋದು ಈ ರೀತಿ. ಸೊ ರೂಟ್ 4ನ ಬೆಲೆ ಎಷ್ಟು? 2. ರೂಟ್ 2 ಬೆಲೆ ಪಾಯಿಂಟ್ನಲ್ಲಿ ಬರುತ್ತೆ, ಸೊ ಆ್ಯಸ್ ಇಟ್ ಇಸ್. ಅಂದರೆ ಎಷ್ಟಾಯ್ತಿದ್ದು? ರೂಟ್ 4 ಇಂಟು ರೂಟ್ 2 ಅಂದರೆ 2 ರೂಟ್ 2 ಮಾನಗಳು. ಸೆಕೆಂಡ್ ಕ್ವಶನ್, ಪಿ ಪಾಯಿಂಟ್ ಆ್ಯಂಡ್ ಕ್ಯೂ ಪಾಯಿಂಟ್ ಇದೆ. ಇಲ್ಲೂ ಕೂಡ x1 y1 x2 y2 ಅಂತ ಬರ್ಕೊಂಡಿದ್ದೀವಿ. ದೂರ ಸೂತ್ರದಲ್ಲಿ ಎಲ್ಲ ವ್ಯಾಲ್ಯೂಸ್ ಬರ್ಕೊಳ್ಳೋಣ. ಸೊ ಇಲ್ಲಿ x2 ಮೈನಸ್ x1 ಅಂದರೆ -1, ಮಿಡಲ್ನಲ್ಲಿ ಮತ್ತೊಂದು ಮೈನಸ್ ಬರ್ಕೊಳ್ಬೇಕು. ಫಾರ್ಮುಲಾದಲ್ಲಿ ಏನು ಮೈನಸ್ ಇದೆ ಅದು ಮಿಡಲ್ನಲ್ಲಿ ಬರ್ಕೊಳ್ಬೇಕು. ಆ್ಯಂಡ್ ಬ್ರ್ಯಾಕೆಟ್ನಲ್ಲಿ x2 ಮೈನಸ್ x1 ಅಂದರೆ ಏನಾಯಿತು? x2 ಮೈನಸ್ x1 ಅಂದರೆ -1ನಲ್ಲಿ -5 ಮೈನಸ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? -1ನಲ್ಲಿ -5 ಮೈನಸ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ y2 ಮೈನಸ್ y1 ಅಂದರೆ 3 ಮೈನಸ್ 7 ಬ್ರ್ಯಾಕೆಟ್ ಸ್ಕ್ವೇರ್. ಓಕೆ, ಸೊ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 5 ಆಗುತ್ತೆ. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 5. ಸೊ -1 ಪ್ಲಸ್ 5 ಎಷ್ಟಾಯ್ತಿದ್ದು? 4. ಆ್ಯಂಡ್ ಇಲ್ಲಿ 3 ಮೈನಸ್ 7 ಅಂದರೆ -4. ಓಕೆ, -4ನ ವರ್ಗ ಸ್ಕ್ವೇರ್ ಎಷ್ಟು? ಪ್ಲಸ್ 16 ಬರುತ್ತಿದ್ದು. ಆ್ಯಂಡ್ ಅದೇ ರೀತಿ 5ಅಲ್ಲಿ 1 ಮೈನಸ್ ಮಾಡಿದಾಗ 4 ಬಂತು. 4 ಸ್ಕ್ವೇರ್ ಅಂದರೆ 16. ಸೊ 16 ಪ್ಲಸ್ 16 ಎಷ್ಟಾಗುತ್ತೆ? ಇದು 32, ಕರೆಕ್ಟ್. ಸೊ 32ಅನ್ನು ಯಾವ ರೀತಿ ಬರ್ಕೊಳ್ಬೋದು? 16 ಇಂಟು 2 ಅಂತ ಬರ್ಕೊಳ್ಬೋದು. ರೀಸನ್ ಏನು? ಅಗೇನ್ 16 ಒಂದು ವರ್ಗ ಸಂಖ್ಯೆ, ಸ್ಕ್ವೇರ್ ನಂಬರ್. ಸೊ ರೂಟ್ 16 ಇಂಟು ರೂಟ್ 2 ಎರಡು ಸಪ್ರೇಟ್ ಮಾಡ್ಕೊಳ್ಳಿ. ಸೊ ರೂಟ್ 16 ವರ್ಗಮೂಲ ಎಷ್ಟು? 16ರ ವರ್ಗಮೂಲ 4. ಆ್ಯಂಡ್ ರೂಟ್ 2 ಆ್ಯಸ್ ಇಟ್ ಇಸ್ 4 ರೂಟ್ 2 ಮಾನಗಳು ಅಂತ ಹೇಳ್ಬೋದು. ಓಕೆ, ಸೊ ಥರ್ಡ್ ಕ್ವಶನ್ ನೋಡಿ, ಇಲ್ಲಿ ಎ ಮತ್ತು ಬಿ ಕೊಟ್ಟಿದ್ದಾರೆ ಮೊದಲನೇ ಬಿಂದು. ಸೊ ಇದನ್ನು ನಾವು ಪಿ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಎರಡನೇ ಬಿಂದು ಕ್ಯೂ, ಇದನ್ನು ಯಾವುದು? ಸೆಕೆಂಡ್ ಪಾಯಿಂಟ್, ಕ್ಯೂ ಪಾಯಿಂಟ್. ಸೊ x1 y1 x2 y2 ಅಂತ ಅರ್ಥ ಮಾಡ್ಕೊಳ್ಳಿ. ದೂರ ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆದೇಶ ಮಾಡಿದಾಗ ಏನಾಗುತ್ತೆ? ಇಲ್ಲಿ x2 ಮೈನಸ್ x1 ಅಂದರೆ ಮೈನಸ್ ಎ, ಮಿಡಲ್ನಲ್ಲಿ ಮೈನಸ್, ಆ್ಯಂಡ್ x1ನ ಬೆಲೆ ಆಲ್ರೆಡಿ ಎ ಇದೆಲ್ಲ ಆ್ಯಸ್ ಇಟ್ ಇಸ್. ಮತ್ತು y2 ಮೈನಸ್ y1 ಅಂದರೆ ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಮೈನಸ್ ಎ ಎಷ್ಟಾಗುತ್ತೆ? -2a ಆಗುತ್ತೆ ಇದು, ಕರೆಕ್ಟ್. ಆ್ಯಂಡ್ ಮೈನಸ್ ಬಿ -2b ಆಗುತ್ತೆ. ಸೊ ಮೈನಸ್ ನೋಡಿ, -2a ಹೋಲ್ ಸ್ಕ್ವೇರ್ ಇದೆ, ಅಂದರೆ -2a ಎರಡು ಸರಿ ಇಂಟು ಮಾಡ್ಕೊಳ್ಬೇಕು. ಏನಾಗುತ್ತೆ ಇದು? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 ಇಂಟು 2 4 ಆಗುತ್ತೆ. ಆ್ಯಂಡ್ a ಇಂಟು a ಅಂದರೆ a ಸ್ಕ್ವೇರ್ ಆಗುತ್ತೆ. ಅಂದರೆ ಎಷ್ಟು ಬಂತಿದ್ದು? 4a ಸ್ಕ್ವೇರ್. ಇದೇ ರೀತಿ -2b ಹೋಲ್ ಸ್ಕ್ವೇರ್ ಮಾಡಿದಾಗ ಕೂಡ ಮೈನಸ್ನ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 4, ಬಿನ ಸ್ಕ್ವೇರ್ ಬಿ ಸ್ಕ್ವೇರ್. ಈ ರೀತಿ ನಾವು 4b ಸ್ಕ್ವೇರ್ ಅಂತ ಬರ್ಕೊಳ್ಬೋದು. ಓಕೆ, ಸೊ 4 ಕಾಮನ್ ತೊಗೊಳ್ಬೋದು. ಎರಡೂ ಪದಗಳಿಂದ 4 ಕಾಮನ್ ತೊಗೊಳ್ಬೋದು ನಾವು. ಸೊ 4 ಕಾಮನ್ ತೊಗೊಂಡಾಗ ಬ್ರ್ಯಾಕೆಟ್ನಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಆ್ಯಂಡ್ 4ರ ವರ್ಗಮೂಲ ಎಷ್ಟು? 2. ಅಂದರೆ 4 ನಾವು ರೂಟ್ನ ಹೊರಗಡೆ ಬರ್ಕೋಬೋದು, 2 ಅಂತ ಆಗುತ್ತೆ. ರೂಟ್ನಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆ್ಯಸ್ ಇಟ್ ಇಸ್. ಸೆಕೆಂಡ್ ಕ್ವಶನ್ ನೋಡಿ, 0,0 ಮತ್ತು 36,15 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಏನಿದೆ ಅಲ್ಲಿ? ಮೂಲ ಬಿಂದು ಇದೆ, ಕರೆಕ್ಟ್. ಮೂಲ ಬಿಂದು 0,0. ಸೊ ಇದರಿಂದ 36,15 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. ನಿಮಗೀಗ ವಿಭಾಗ 7.2ರಲ್ಲಿ ಚರ್ಚಿಸಲಾದ ಎ ಮತ್ತು ಬಿ ನಗರಗಳ ನಡುವಿನ ಅಂತರವನ್ನು ಕಂಡುಹಿಡಿಯಬಹುದೇ? ಓಕೆ, ಆಲ್ರೆಡಿ ಟೆಕ್ಸ್ಟ್ ಬುಕ್ನಲ್ಲಿ 7.2 ಎನ್ನುವ ಒಂದು ಪಾರ್ಟ್ ಇದೆ.
ಸೊ ಅದರಲ್ಲಿ ಒಂದು ಸ್ಟೋರಿ ಕೊಟ್ಟಿದ್ದಾರೆ, ಎ ಮತ್ತು ಬಿ ನಗರಗಳ ನಡುವಿನ ದೂರ ಎಷ್ಟೆಷ್ಟು ದೂರ ಇದೆ ಅಂತ. ಸೊ ಈ ರೀತಿ ಅಲ್ಲಿ ಗ್ರಾಫ್ ನೋಡ್ಬೋದು ನೀವು. ಓಕೆ, ಸೊ ಅದರಲ್ಲಿ ಸೊ ಟೆಕ್ಸ್ಟ್ ಬುಕ್ನಲ್ಲಿ ಪೇಜ್ ನಂಬರ್ 140ಯಲ್ಲಿ ಕೊಟ್ಟಿದ್ದಾರೆ ಈ ರೀತಿ ಏನಂತ, ಬಿ ಎಂಬ ನಗರ ಎ ನಗರದಿಂದ 36 ಕಿಲೋಮೀಟರ್ ಪೂರ್ವದಲ್ಲಿ, 15 ಕಿಲೋಮೀಟರ್ ಉತ್ತರದಲ್ಲಿ. ಸೊ ಈ ರೀತಿ ಡಯಾಗ್ರಾಮ್ ಬರುತ್ತಲ್ಲ, ಕರೆಕ್ಟು. 36 ಕಿಲೋಮೀಟರ್ ಪೂರ್ವದಲ್ಲಿ, 15 ಕಿಲೋಮೀಟರ್ ಮೇಲ್ಗಡೆ ಉತ್ತರದಲ್ಲಿ, ಕರೆಕ್ಟು. ಸೊ ಇದು ಎ ಇಂದ ಬಿ ಎಷ್ಟು ದೂರ ಇದೆ ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಟೆಕ್ಸ್ಟ್ ಬುಕ್ಕಿನಲ್ಲಿ ಪುಸ್ತಕದಲ್ಲಿ ಪೇಜ್ ನಂಬರ್ 140 ನೋಡ್ಕೊಳ್ಬೋದು, ವಿಭಾಗ 7.2. ಸೊ ಆ ಕ್ವಶನ್ಗೆ ನಾವು ಪೈಥಾಗೋರಸ್ ಪ್ರಮೇಯದಿಂದ ಸಾಲ್ವ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ದೂರ ಸೂತ್ರ ಯೂಸ್ ಮಾಡಿಕೊಂಡು ಫೈಂಡ್ ಮಾಡ್ಬೋದು ಎ ಮತ್ತು ಬಿಗಳ ನಡುವಿನ ದೂರ. ಓಕೆ, ಸೊ ಡೈರೆಕ್ಟಾಗಿ ಒರಿಜಿನ್ ಕೊಟ್ಟಿದ್ದಾರೆ. ನಾವು ಎ ಬಿಯ ದೂರ √x² + y² ಅಂತ ಡೈರೆಕ್ಟಾಗಿ ಬರ್ಕೊಳ್ಬೋದು. ಇಲ್ಲಾಂದರೆ x2 - x1 + y2 - y1 2 ಅಂತಲೂ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ಎರಡೂ ಫಾರ್ಮುಲಾ ಯೂಸ್ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತಿಲ್ಲ. ಡೈರೆಕ್ಟಾಗಿ √x² ಅಂದರೆ 36² + 15². ಈ ರೀತಿ ಮಾಡಿದಾಗ √ ಎಷ್ಟಾಗುತ್ತೆ 1521, ಅಂದರೆ ಆನ್ಸರ್ 39 ಬರುತ್ತೆ. ಅದೇ x2 - ಇದು ಫಾರ್ಮುಲಾ ಯೂಸ್ ಮಾಡಿದ್ದೀವಿ, ಫಾರ್ಮುಲಾದಲ್ಲಿ ಕೂಡ ಅದೇ ಬರುತ್ತೆ. ಸೊ x2 - x1 ಅಂದರೆ 36 - 0 ಆ್ಯಂಡ್ 15 - 0 ನೋಡ್ಬೋದು ನೀವು. 36 - 0 15 - 0 ಬ್ರ್ಯಾಕೆಟ್ ಮೇಲೆ ಸ್ಕ್ವೇರ್. ಸೊ 36² ಎಷ್ಟಾಗುತ್ತೆ 1296, 1296. ಅದೇ ರೀತಿ 15ರ ವರ್ಗ 225, ಎರಡು ಪ್ಲಸ್ ಮಾಡಿದಾಗ 1521 ಬಂತು. ಈಗ 1521 1521ರ ವರ್ಗಮೂಲ √ ಎಷ್ಟಾಗುತ್ತೆ. ಸೊ ಮೆಥಡ್ ಏನಿಲ್ಲಿ, ಕೊನೆಯಿಂದ ಅಂದರೆ 1521 ಬರ್ಕೊಳ್ಬೇಕು. ಈ ರೀತಿ ಕೊನೆಯಿಂದ ಎರಡೆರಡು ಅಂಕಿಗಳ ಜೋಡಿ ಮಾಡ್ಕೊಳ್ಬೇಕು. ಎಷ್ಟು? 2, ಅಂದರೆ 1 ಅದಾದಮೇಲೆ 2, 5 ಅದಾದಮೇಲೆ 1. ಈ ರೀತಿ ಫಾರ್ ಎಕ್ಸಾಂಪಲ್ ಇವಾಗ 3, 5, 6, 7, 8 ಈ ರೀತಿ ಒಂದು ವರ್ಗಮೂಲ ಕಂಡುಹಿಡಬೇಕಾಗಿತ್ತಂದರೆ ಯಾವ ರೀತಿ ನಾವು ಜೋಡಿ ಮಾಡ್ಕೊಳ್ಬೇಕು, ಕೊನೆಯಿಂದ ಎರಡೆರಡು ಅಂಕಿಗಳ ಜೋಡಿ. ಅಂದರೆ 78 ಅದಾದಮೇಲೆ 56, 3 ಸಿಂಗಲ್ ಇರುತ್ತೆ. ಈ ರೀತಿ ಜೋಡಿ ಮಾಡ್ಕೊಳ್ಬೇಕು. ಸೊ ಇದರಲ್ಲಿ 15 ಒಂದು ವರ್ಗ ಸಂಖ್ಯೆ ಅಂತೂ ಇಲ್ಲ. 15ಗಿನ ಮೊದಲಿನ ವರ್ಗ ಸಂಖ್ಯೆ ಯಾವುದು? ಸೊ 3² ಎಷ್ಟಾಗುತ್ತೆ 9, 4² ಎಷ್ಟಾಗುತ್ತೆ 16. ಅಂದರೆ ಏನು ಗೊತ್ತಾಯಿತು? 3². ಓಕೆ, 15ಗಿಂತ ಮೊದಲಿನ ವರ್ಗ ಸಂಖ್ಯೆ ಯಾವುದು? 9 ಅಂತ ಹೇಳ್ಬೋದು. ಅಂದರೆ ನಾವು ಏನು ಮಾಡಬೇಕು, ಇಲ್ಲಿ 3ಇಂದ ಡಿವೈಡ್ ಮಾಡಬೇಕು. 3 3 is 9. ಅರ್ಥ ಆಯಿತಾ? ಈ ರೀತಿ 15ಗಿಂತ ಮೊದಲಿನ ವರ್ಗ ಸಂಖ್ಯೆಯಿಂದ ಭಾಗ ಮಾಡಬೇಕು. ಸೊ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ ಇಲ್ಲಿ? 15 - 9 ಅಂದರೆ ಸೊ ಇದು 6 ಬಂತಿದು, ಕರೆಕ್ಟ್. ಸೊ ಯಾವ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದ್ದೀರೋ ಅದೇ ಸಂಖ್ಯೆಯನ್ನು ನಾವು ಪ್ಲಸ್ ಮಾಡ್ಕೊಳ್ಬೇಕು. ಬಟ್ ಪ್ಲಸ್ ಮಾಡೋಕ್ಕಿಂತ ಮೊದಲು ಒಂದಿಲ್ಲಿ ಖಾಲಿ ಪ್ಲೇಸ್ ಬಿಟ್ಕೊಳ್ಬೇಕು. ಒಂದು ಅಂಕಿಯ ಒಂದು ಡಿಜಿಟ್ ಖಾಲಿ ಬಿಟ್ಕೊಳ್ಬೇಕು. ಅದಾದಮೇಲೆ 3 + 3 ಎಷ್ಟು? 6. ಓಕೆ, ಸೊ ನೆಕ್ಸ್ಟ್ ಎರಡೂ ಸಂಖ್ಯೆಗಳನ್ನು, ಸೊ ಏನು ಜೋಡಿ ಇರುತ್ತಲ್ಲ ಎರಡೂ ಅಂಕಿಗಳನ್ನು ನಾವು ಬರ್ಕೊಳ್ಬೇಕು ಕೆಳಗಡೆ 21. ಓಕೆ, ಅದಾದಮೇಲೆ ಸೊ ಇಲ್ಲೊಂದು ನಂಬರ್ ಬರ್ಕೊಂಡಾಗ ಆ ನಂಬರಿಂದನೇ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ 621 ಡಿವೈಡ್ ಮಾಡೋದಿದೆ. 6ಇಂದ ಡಿವೈಡ್ ಮಾಡಬಾರ್ದು. ಆ್ಯಕ್ಚುಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು 2 ಅಂತ ಬರ್ಕೊಂಡ್ರೆ ಏನಾಗುತ್ತೆ, ಇದು 62 ಆಗುತ್ತೆ. 62, ಓಕೆ, 62 ಎರಡಲೇ 62 2s are ಈ ರೀತಿ ಎಷ್ಟಾಗುತ್ತೆ? 62 × 2 ಅಂದರೆ 4, 2 × 6 12. ಸೊ 124 ಬಂತು. ಬಟ್ ನಮ್ಗೆ ಎಷ್ಟು ಬೇಕು ಇಲ್ಲಿ? 621 ಬೇಕು. ಓಕೆ, ಅಂದರೆ 2 ತೊಗೊಳ್ಬಾರ್ದು. ಅಂದರೆ ನಾನಿಲ್ಲಿ 3 ತೊಗೊಂಡ್ರೆ 3ಇಂದನೇ ಮಲ್ಟಿಪ್ಲೈ ಮಾಡಬೇಕು ಈ ರೀತಿ. ಓಕೆ, 63 × 3ನೇ ಮಾಡಬೇಕಾಗತ್ತೆ. ಇದು ಕೂಡ ಬರೋದಿಲ್ಲ. ಇದೇ ರೀತಿ ನಾವು 68 8s ಚೆಕ್ ಮಾಡೋಣ. 68 8s ಎಷ್ಟಾಗುತ್ತೆ? 8 × 8 ಅಂದರೆ 64, 8 × 6 48 + 6 54. ಓಕೆ, 544. ಬಟ್ ನಮಗೆ 621 ಬೇಕಾಗಿದೆ. ಇದು ಕೂಡ ಬರೋದಿಲ್ಲ. ಅಂದರೆ ನೆಕ್ಸ್ಟ್ ನಂಬರ್ ಯಾವುದು? 69 ಚೆಕ್ ಮಾಡ್ಕೊಳ್ಳೋಣ. ಸೊ 69 9s 9 × 9 81. ಸೊ 8 ಇಲ್ಲಿ
ಕ್ಯಾರಿ ಬರುತ್ತೆ. ಸೊ 9 ಇಂಟು 6 ಅಂದರೆ 54 ಪ್ಲಸ್ 8 62. ಸೊ ಎಕ್ಸಾಕ್ಟ್ ಎಷ್ಟು ಬಂತಿಲ್ಲಿ 621 ಬಂತು. ನಮ್ಗೆ ಅದೇ ಬೇಕಾಗಿತ್ತು. ಸೊ ಅಂದರೆ 69 ಅಂತ ತೊಗೊಳ್ಬೇಕು. ಅರ್ಥ ಆಯ್ತಾ? ಇಲ್ಲೇನು ನಂಬರ್ ತೊಗೊಳ್ತೀವಿ ಅದೇ ನಂಬರಿಂದ ಇಂಟು ಮಾಡಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ 69 ಇಂಟು 9 ಅಂದರೆ 621. ಮೈನಸ್ ಮಾಡಿದಾಗ ಎಷ್ಟು ಬಂತಿಲ್ಲಿ 0. ಸೊ ವರ್ಗಮೂಲ ಎಷ್ಟು ಗೊತ್ತಾಯಿತು? 39 ಇಸ್ ದ ಆನ್ಸರ್. ಓಕೆ, ಇದು ಯಾವುದು 1521 ವರ್ಗಮೂಲ 39 ಮಾನಗಳು ಅಂತ ನಾವು ಹೇಳ್ಬೋದು. ಕ್ವಶನ್ ನಂಬರ್ 3ಯಲ್ಲಿ ಏನು ಕೊಟ್ಟಿದ್ದಾರೆ? 1, 5, 2, 3, -2, -11 ಎಂಬ ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ನಿರ್ಣಯಿಸಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಯಾವಾಗಲೂ ನೆನ್ಪಿಡಬೇಕು 3 ಬಿಂದುಗಳು ಸರಳ ರೇಖಾಗತ ಅಂದರೆ ಒಂದೇ ರೇಖೆ ಮೇಲೆ ಬರಬೇಕಂದ್ರೆ ಏನು ನಾವು ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಇದು ಒಂದು ರೇಖೆ ಇದೆ, ಕರೆಕ್ಟಾ? ಸೊ ಇದರಲ್ಲಿ 3 ಬಿಂದುಗಳಿವೆ ರೇಖೆ ಮೇಲೆ. ಇದು ಎ, ಇದು ಬಿ, ಅದಾದಮೇಲೆ ಇದು ಸಿ ಬಿಂದು. 3 ರೇಖೆಗಳು ಸಮ ಆಗಬೇಕಂದ್ರೆ ನೋಡಿ, ಒಂದು ಎ ಇಂದ ಬಿ ತನಕ ಫಾರ್ ಎಕ್ಸಾಂಪಲ್ ಒಂದು 5 ಸೆಂಟಿಮೀಟರ್ ಇದೆ, ಬಿ ಇಂದ ಸಿ ತನಕ ಒಂದು 10 ಸೆಂಟಿಮೀಟರ್ ಇದೆ. ಸೊ ಎಕ್ಸಾಕ್ಟಾಗಿ ನೀವು ಹೇಳ್ಬೋದು ಎ ಇಂದ ಸಿ ತನಕ ಎಷ್ಟು ಸೆಂಟಿಮೀಟರ್ ಇದೆ? 15 ಸೆಂಟಿಮೀಟರ್, ಕರೆಕ್ಟ್? ಸೊ ಇದು ಯಾವಾಗ ಹೇಳ್ಬೋದು? ಇದು ಎ ಬಿ ಸಿ ಒಂದೇ ರೇಖೆ ಮೇಲೆ ಇದ್ದಾಗ ಮಾತ್ರ ಹೇಳ್ಬೋದು. ಓಕೆ, ಇದೇ ಬಿ ಪಾಯಿಂಟ್ ಬೇರೆ ಕಡೆ ಇದ್ದರೆ ಯಾವ ರೀತಿ ಥಿಂಕ್ ಮಾಡ್ತೀರ? ಇದೇ ಬಿ ಪಾಯಿಂಟ್ ಮೇಲ್ಗಡೆ, ಸ್ವಲ್ಪ ಮೇಲ್ಗಡೆ ಇತ್ತು. ಸೊ ಎ ಇಂದ ಬಿ ವರೆಗೂ ಒಂದು 6 ಸೆಂಟಿಮೀಟರ್ ಇದೆ, ಆ್ಯಂಡ್ ಬಿ ಇಂದ ಸಿ ವರೆಗೂ ಎಷ್ಟಿದು? ಒಂದು 12 ಸೆಂಟಿಮೀಟರ್ ಅಂತ ತಿಳ್ಕೊಂಡು. ಸೊ ಎ ಸಿಯ ಉದ್ದ ಎಷ್ಟು ಅಂತ ಕೇಳಿದಾಗ ನೀವು 18 ಸೆಂಟಿಮೀಟರ್ ಅಂತ ಹೇಳಿದರೆ ತಪ್ಪಾಗುತ್ತಿದ್ದು. ಅರ್ಥ ಆಗ್ತದೇನಾ? ಸೊ ಸ್ಟ್ರೇಟ್ ಲೈನ್ ಇದ್ದಾಗ ಮಾತ್ರ ನೀವು 6+12 ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲೇನಾಗುತ್ತೆ, ಪಾಯಿಂಟ್ ಬಿ ಎ ಸಿ ರೇಖೆ ಮೇಲೆ ಇಲ್ಲ. ಸೊ ಎ ಸಿ ರೇಖೆ ಸ್ವಲ್ಪ ಮೇಲ್ಗಡೆ ಹೋಗಿದೆ, ಕರೆಕ್ಟಾ? ಅಂದರೆ ಇದ್ರದ್ದು ಉದ್ದ ಏನಾಗುತ್ತೆ? 6+12 ಏನಾಗುತ್ತೆ? ಜಾಸ್ತಿ ಇರುತ್ತೆ. ಎ ಸಿ ಉದ್ದಕ್ಕಿಂತನೂ ಜಾಸ್ತಿ ಇರುತ್ತೆ. ಬಟ್ ಇದು ಕನ್ಫರ್ಮ್ ಆಗಿ ಹೇಳ್ಬೋದು 6+12 ಎಷ್ಟು ಬರುತ್ತೆ? 18 ಬರುತ್ತೋ? ಹಾಂ, 18ಗಿಂತನೂ ಎ ಸಿ ಉದ್ದ ಕಡಿಮೆ ಇರುತ್ತಂತ ಹೇಳ್ಬೋದು. ಓಕೆ, ಇದೇನು ಎ ಸಿ ಉದ್ದ ಇದೆ ಅಲ್ಲ, ಎ ಸಿ ಉದ್ದ 18ಗಿಂತನೂ ಕಡಿಮೆ ಇದೆ ಅಂತ ಹೇಳ್ಬೋದು. ಎ ಸಿಯ ಉದ್ದ 18ಗಿಂತ ಕಡಿಮೆ ಇದೆ ಅಂತ ಹೇಳ್ಬೋದು. ಬಟ್ ಈಕ್ವಲ್ ಟು ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಈಕ್ವಲ್ ಟು ಯಾವಾಗ ಹೇಳ್ಬೋದು? ಇದೇ ಬಿ ಪಾಯಿಂಟ್ ಎ ಸಿ ರೇಖೆ ಮೇಲೆ ಇರ್ತಿತ್ತಂದರೆ, ಇದು 6 ಇದು 12 ಇರ್ತಿತ್ತಂದರೆ ಅವಾಗ ನೀವು ಎಕ್ಸಾಕ್ಟಾಗಿ ಹೇಳ್ಬೋದು ಟೋಟಲ್ 18 ಸೆಂಟಿಮೀಟ್ರ್. ಅಂದರೆ ನಾವು ರಿವರ್ಸ್ ಆಗಿ ಇದರದ ಉಲ್ಟಾ, ಅರ್ಥ ಆಯ್ತಾ? ಇದ್ರ ಉಲ್ಟಾನು ಏನು ಥಿಂಕ್ ಮಾಡ್ಬೋದು? ಎ ಬಿ ಪ್ಲಸ್ ಬಿ ಸಿ ಎ ಸಿಗೆ ಸಮ ಆಗ್ತಿದ್ರೆ, ಓಕೆ, ಈಕ್ವಲ್ ಆಗ್ತಿದ್ರೆ ಅರ್ಥ ಏನಾಯಿತು? ಆ 3 ಬಿಂದುಗಳು ಒಂದೇ ರೇಖೆ ಮೇಲಿವೆ ಅಂತ ಗೊತ್ತಾಯಿತು. ಸೊ ಈಕ್ವಲ್ ಆಗಲಿಲ್ಲ, ಇದೇನಾದರೂ ಎ ಬಿ ಪ್ಲಸ್ ಬಿ ಸಿ ಜಾಸ್ತಿ ಬರ್ತಾ ಇದೆ, ಎ ಸಿ ಕಡಿಮೆ ಬರ್ತಾ ಇದೆ ಅಂದರೆ ಏನಾಗುತ್ತೆ? ಬಿ ಪಾಯಿಂಟ್ ರೇಖೆ ಮೇಲಿಲ್ಲ, ಬಿ ಪಾಯಿಂಟ್ ಮತ್ತೆಲ್ಲೋ ಬೇರೆ ಕಡೆ ರೇಖೆ ಬಿಟ್ಟು ಬೇರೆ ಕಡೆ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ಈ ಕ್ವಶನಲ್ಲಿ ಕೂಡ ಅದೇ ರೀತಿ ಥಿಂಕ್ ಮಾಡೋಣ. ಎ ಬಿ ಸಿ ಸರಳ ರೇಖಾಗತವಾಗಬೇಕಾದರೆ ಮೊದಲನೇ ಕಂಡೀಷನ್ ಏನು? ಎ ಬಿ ಪ್ಲಸ್, ಸೊ ಟೋಟಲಾಗಿ ನಾವು 3 ಪಾಯಿಂಟ್ ತೊಗೊಂಡಿದ್ದೀವಿ. ಮೊದಲನೇ ಪಾಯಿಂಟ್ ಇದು ಎ ಪಾಯಿಂಟ್, ಸೆಕೆಂಡ್ ಬಿ, ಥರ್ಡ್ ಸಿ. ಓಕೆ, ಇವು ಸರಳ ರೇಖಾಗತವಾಗಬೇಕಾದರೆ ಎ ಬಿ ಪ್ಲಸ್ ಬಿ ಸಿ ಎ ಸಿಗೆ ಸಮ ಇರಬೇಕು, ಅಥವಾ ಬಿ ಎ ಪ್ಲಸ್ ಎ ಸಿ ಬಿ ಸಿಗೆ ಸಮ ಇರಬೇಕು, ಅಥವಾ ಥರ್ಡ್ ಕೇಸ್ ಏನು ಬಿ ಸಿ ಪ್ಲಸ್ ಸಿ ಎ ಈಕ್ವಲ್ಸ್ ಟು ಬಿ ಎ ಆಗಿರ್ಬೋದು. ಸೊ ಇವಾಗ ನಾವು ಜಸ್ಟ್ ಗ್ರಾಫ್ನಲ್ಲಿ ಚೆಕ್ ಮಾಡ್ಕೊಳ್ಳೋಣ ಎ ಬಿ ಸಿ ಯಾವುದ್ಯಾವುದು ಪೊಸಿಷನ್ನಲ್ಲಿದೆ, ಯಾವ ಪ್ಲೇಸ್ನಲ್ಲಿದೆ ಅಂತ. ಎ ಪಾಯಿಂಟ್ ಏನು? 1,5. ಸೊ ಗ್ರಾಫ್ನಲ್ಲಿ ಒಂದು ಗೆಸ್ ಮಾಡ್ಬೋದು 1,5 ಇಲ್ಲಿ ಬರುತ್ತೆ ಅಂತ. ಅದೇ ರೀತಿ 2,3 ಈ ಪ್ಲೇಸ್ನಲ್ಲಿ ಬರುತ್ತೆ ಬಿ ಪಾಯಿಂಟ್. ಆ್ಯಂಡ್ ಸಿ ಏನು? -2, -11. ಓಕೆ, ಮೂರನೇ ಚತುರ್ಥಕ, ಥರ್ಡ್ ಕ್ವಾಡ್ರೆಂಟ್ನಲ್ಲಿ ಬರುತ್ತಿದ್ದು. ಓಕೆ, ಇವಾಗ ಈ 3 ಬಿಂದುಗಳು ಡೈರೆಕ್ಟಾಗಿ ನಾವು ಗ್ರಾಫಿಂದನೇ ನೋಡ್ಬೋದು.
ಎ ಬಿ ಸಿ ಈ ರೀತಿ ಇದೆ, ಸರಳ ರೇಖಾಗತವಾಗಿಲ್ಲ. ಓಕೆ, ಈ ರೀತಿ ಡೈರೆಕ್ಟಾಗಿ ನೀವು ಗ್ರಾಫ್ ಡ್ರಾ ಮಾಡಿಬಿಟ್ಟು ಆನ್ಸರ್ ಮಾಡ್ಬೋದು. ಓಕೆ, ಗ್ರಾಫ್ನಿಂದ ಏನಂತ ಹೇಳ್ಬೋದು, ಎ ಬಿ ಸಿಗಳು ಸರಳ ರೇಖಾಗತವಾಗಿಲ್ಲ. ಇಲ್ಲಾಂದರೆ ಇನ್ನೊಂದು ಮೆಥಡ್ ಇದೆ, ಏನು, ನಾವು ದೂರ ಸೂತ್ರ ಯೂಸ್ ಮಾಡಿಕೊಂಡು ಹೇಳ್ಬೋದು. ಸೊ ದೂರ ಸೂತ್ರ ಸಲುವಾಗಿ ಚೆಕ್ ಮಾಡಬೇಕಾಗುತ್ತೆ, ಏನಂತ, ಎ ಬಿ ಪ್ಲಸ್ ಬಿ ಸಿ ಎ ಸಿ ಆಗುತ್ತಾ ಇಲ್ವಾ. ಇಲ್ಲಾಂದರೆ ಇದು ಮೂರಲ್ಲಿ ಯಾವುದಾದ್ರೂ ಒಂದಾದರೂ ಸರಳ ರೇಖಾಗತವಾಗಿವೆ ಅಂತ ಹೇಳ್ಬೋದು. ಮೊದಲನೇದಾಗಿ ಇವೆಲ್ಲ ಬಾಹುಗಳು ಕಂಡುಹಿಡ್ಕೊಳ್ಳೋಣ. ಫಸ್ಟ್ ಎ ಬಿ, ಅದಾದಮೇಲೆ ಬಿ ಸಿ, ಅದಾದಮೇಲೆ ಸಿ ಎ, ಮೂರು ಬಾಹುಗಳನ್ನ ಕಂಡುಹಿಡ್ಕೊಳ್ಳೋಣ ದೂರ ಸೂತ್ರ ಯೂಸ್ ಮಾಡ್ಕೊಂಡು. ಏನಿದೆ ದೂರ ಸೂತ್ರ, √(x2 - x1 ಹೋಲ್ ಸ್ಕ್ವೇರ್), ಕರೆಕ್ಟ್, ಇದು ಪ್ಲಸ್ y2 - y1 ಬ್ರ್ಯಾಕೆಟ್ ಸ್ಕ್ವೇರ್. ಮೊದಲನೇದಾಗಿ ಎ ಮತ್ತು ಬಿ ಕಂಡುಹಿಡ್ಕೊಳ್ಳೋಣ. ಸೊ ಇದರಲ್ಲಿ x1 y1 x2 y2 ಬಿಂದುಗಳನ್ನ ಸೊ ಫಾರ್ಮುಲಾದಲ್ಲಿ ಬರ್ಕೊಳ್ಬೋದು ನಾವು. x2 - x1 ಅಂದರೆ 2 - 1 ಆಗುತ್ತಿದ್ದು. ಸೊ ಅದೇ ರೀತಿ y2 - y1 ಅಂದರೆ 3 - 5. ಸೊ ಬ್ರ್ಯಾಕೆಟ್ನಲ್ಲಿ ಬರೆದಾಗ ಎಷ್ಟಾಗುತ್ತೆ, 2 - 1 ಅಂದರೆ 1 ಸ್ಕ್ವೇರ್, 3 - 5 ಅಂದರೆ -2 ಸ್ಕ್ವೇರ್. ಸೊ ಇದು 1 ಸ್ಕ್ವೇರ್ ಅಂದರೆ 1, -2ನ ಸ್ಕ್ವೇರ್ ಎಷ್ಟಾಗುತ್ತೆ, 4 ಆಗುತ್ತೆ. ಇದು 1 + 4 ಅಂದರೆ 5. ಸೊ ಎ ಬಿ ಎಷ್ಟು ಬಂತು ಇಲ್ಲಿ, √5 ಮಾನಗಳು. ಓಕೆ, ನೆಕ್ಸ್ಟ್ ಅದೇ ರೀತಿ ಬಿ ಸಿ ಫಾರ್ಮುಲಾದಲ್ಲಿ ಬರ್ಕೊಳ್ಳಿ, x2 - x1 ಹೋಲ್ ಸ್ಕ್ವೇರ್, ಕರೆಕ್ಟ್. ಸೊ ಕಂಪ್ಲೀಟ್ ಸೊಲ್ಯೂಷನ್ ಮಾಡಿದಾಗ ಎಷ್ಟಾಗುತ್ತೆ, ಇಲ್ಲಿ 212 ತನಕ ನಿಮಗೆ ಬರುತ್ತೆ, ಮಾಡ್ಬೋದು ನೀವು. 212 4ರಿಂದ ಭಾಗವಾಗುತ್ತೆ, ಅಂದರೆ ನಾವು 4ಅನ್ನು ಸಪ್ರೇಟ್ ಮಾಡ್ಕೋಬೋದು. ಸೊ 4 × 53 ಅಂತ ಬರ್ಕೊಳ್ಬೋದು. ಈಗ 4ರ ವರ್ಗಮೂಲ ಎಷ್ಟಾಗುತ್ತೆ, 2 ಆಗುತ್ತೆ. √4 is 2. ಅಂದರೆ ನಾವು ಇದು ರೂಟ್ನಿಂದ 4ಅನ್ನು ಹೊರಗಡೆ ಬರ್ಕೋಬೋದು. ಏನಾಗುತ್ತೆ, ಹೊರಗಡೆ ಬರ್ಕೊಂಡಾಗ 2 ಆಗುತ್ತೆ. ಆ್ಯಂಡ್ ರೂಟಲ್ಲಿ 53 ಆ್ಯಸ್ ಇಟ್ ಈಸ್. ಸೊ ಬಿ ಸಿ ಯ ಉದ್ದ 2√53 ಮಾನಗಳು. ಅದೇ ರೀತಿ ಸಿ ಎ, ಸೊ ಸಿ ಪಾಯಿಂಟ್ ಎ ಪಾಯಿಂಟ್ನ ಬರ್ಕೊಳ್ಳಿ ಈ ರೀತಿ, x1 y1 ಇದು x2 y2. ಸೂತ್ರದಲ್ಲಿ ಬರ್ಕೊಂಡಾಗ ಏನಾಗುತ್ತೆ, ಸೊ 9 + 2 56 ಅಂದರೆ 265 ಬರುತ್ತೆ. ಸಿ ಎನ ಉದ್ದ √265. ನೋಡ್ಬೋದು ಮೂರು ಉದ್ದಗಳು ಬೇರೆ ಬೇರೆ ಇವೆ, ಪ್ಲಸ್ ಮಾಡೋಕ್ಕಂತೂ ಬರೋದಿಲ್ಲ. ಸೊ ಕೇಸಸ್ ಏನಂತ ತೊಗೊಂಡಿದ್ವಿ, ಪ್ರಕರಣ ಅಂತ ಹೇಳ್ತೀವಿ ಅಥವಾ ಕೇಸ್ ಅಂತ ಹೇಳ್ತೀವಿ. ಸೊ 3 ಕೇಸ್ ಇತ್ತು. ಏನು, ಮೊದಲನೇದಾಗಿ ಎ ಬಿ ಪ್ಲಸ್ ಬಿ ಸಿ ಎ ಸಿ ಬರ್ಬೋದು, ಇಲ್ಲಾಂದರೆ ಬಿ ಎ ಪ್ಲಸ್ ಎ ಸಿ ಬಿ ಸಿ ಬರ್ಬೋದು, ಇಲ್ಲಾಂದರೆ ಬಿ ಸಿ ಪ್ಲಸ್ ಸಿ ಎ ಬಿ ಎ ಬರ್ಬೋದು, ಕರೆಕ್ಟ್. ಸೊ 3 ಕೇಸಸ್ನಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್, ಎಡಭಾಗ ಮತ್ತು ಬಲಭಾಗ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಚೆಕ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಏನಾಗುತ್ತೆ, ಇದು √5 + 2 √53, ಎರಡೂ ಪ್ಲಸ್ ಮಾಡೋಕ್ಕಂತೂ ಬರೋದಿಲ್ಲ, ಇದೇ ರೀತಿ ಇಟ್ಬಿಡಿ. ಅದೇ ರೀತಿ ಎ ಸಿ ಎಷ್ಟು ಬಂತು, √265. ಎರಡೂ ಬೆಲೆಗಳು ಸಮ ಇಲ್ಲ ಅಂತ ಹೇಳ್ಬೋದು. ಓಕೆ, ಅದೇ ರೀತಿ ಸೆಕೆಂಡ್ ಕೇಸ್ನಲ್ಲಿ, ಸೆಕೆಂಡ್ ಪ್ರಕರಣ ಏನಿದೆ ಇದರಲ್ಲಿ ಕೂಡ ಬಿ ಎ ಪ್ಲಸ್ ಎ ಸಿ ಮಾಡಿದಾಗ ಬಿ ಸಿಗೆ ಸಮ ಬರೋದಿಲ್ಲ. ಸೊ ಇಲ್ಲೂ ಕೂಡ LHS ≠ RHS, ಎಡಭಾಗ ಸಮವಿಲ್ಲ ಅಂತ ಹೇಳ್ಬೋದು ಬಲಭಾಗಕ್ಕೆ. ಥರ್ಡ್ ಕೇಸ್ನಲ್ಲಿ ಅವಾಗ ಕೂಡ 2√53 + 2√265 ಇದು ಕೂಡ √5ಗೆ ಸಮ ಇಲ್ಲ ಅಂತ ಹೇಳ್ಬೋದು. ಓಕೆ, ನಾವು 3 ಪ್ರಕರಣ ಚೆಕ್ ಮಾಡ್ಕೊಂಡಿದ್ದೀವಿ. ಯಾವುದೂ ಪ್ರಕರಣ ಮೀನ್ಸ್ ಯಾವುದೂ ಕೇಸ್ ಈಕ್ವಲ್ ಬಂದಿಲ್ಲ ಅಂದರೆ ಎ ಬಿ ಸಿಗಳು ಸರಳ ರೇಖಾಗತವಾಗಿಲ್ಲ ಅಂತ ಹೇಳ್ಬೋದು. ಫೋರ್ತ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಓಕೆ, ಒಂದು ಪಾಯಿಂಟ್ ಇದೆ 5, -2, ಇನ್ನೊಂದು 6, 4 ಆ್ಯಂಡ್ 7, -2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆ ಎಂದು ಪರಿಶೀಲಿಸಿ. ಏನಂದ್ರೆ ಅದರಲ್ಲಿ ಸಮದ್ವಿಬಾಹು ತ್ರಿಭುಜದ ಶೃಂಗಗಳು ಅದಾವ ಇಲ್ಲವ ಅಂತ ಚೆಕ್ ಮಾಡ್ಬೇಕು ನಾವು. ಸಮದ್ವಿಬಾಹು ಅಂದರೆ ಎರಡು ಬಾಹುಗಳು, ಓಕೆ, ಎರಡು ಬಾಹುಗಳು ಸಮ ಬರಬೇಕು. ಅಂದರೆ ನಾವು ದೂರ ಸೂತ್ರ ಯೂಸ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಎರಡು ಬಾಹುಗಳು ಸಮ ಬಂದರೆ ಆ ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಅಂತ ನಾವು ಹೇಳ್ಬೋದು. ಸೊ ಡಯಾಗ್ರಾಮ್ನಲ್ಲಿ ನೋಡ್ಬೋದು ನೀವು, 5, -2 ಎಲ್ಲಿದೆ, ಇಲ್ಲಿ ಬರುತ್ತೆ 5, -2 ಆ್ಯಂಡ್ ಗ್ರಾಫ್ನಲ್ಲಿ 7, -2 ಈ ಕಡೆ ಬರುತ್ತೆ ಆ್ಯಂಡ್ 6, 4 ಇಲ್ಲಿ ಮೊದಲನೇ ಚತುರ್ಥಕ ಫಸ್ಟ್ ಕ್ವಾಡ್ರೆಂಟ್ನಲ್ಲಿ ಬರುತ್ತೆ. ಓಕೆ, ಸೊ ಡಯಾಗ್ರಾಮಿಂದ ನೀವು ನೋಡ್ಕೊಳ್ಬೋದು ಈ ಎರಡು ಬಾಹುಗಳು ಸಮ ಕಾಣಿಸ್ತಾ ಇದೆ, ಕರೆಕ್ಟ್. ಬಟ್ ಆದರೂ ದೂರ ಸೂತ್ರ ಯೂಸ್ ಮಾಡ್ಕೊಳ್ಳೋಣ. ಏನಿದೆ ದೂರ ಸೂತ್ರ, ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಸೊ ಇದು ದೂರ ಸೂತ್ರ. ಸೊ ಇದರಲ್ಲಿ ಮೊದಲನೇದಾಗಿ
ಸೊ ಡೈರೆಕ್ಟಾಗಿ ನಾವು ಎ ಬಿ ಮತ್ತು ಬಿ ಸಿಯನ್ನು ಕಂಡುಹಿಡ್ಕೊಳ್ಳೋಣ. ರೈಟ್, ಗ್ರಾಫ್ನಲ್ಲಿ ಆಲ್ರೆಡಿ ಡ್ರಾ ಮಾಡ್ಕೊಂಡಿದ್ದೀವಿ. ಇದೇ ಗ್ರಾಫ್ ಅಪ್ಲೈ ಮಾಡಿಬಿಟ್ಟು ಮೊದಲು ಎ ಬಿ ಕಂಡುಹಿಡ್ಕೊಳ್ಳೋಣ. ಎ ಬಿ ಸಲುವಾಗಿ ಪಾಯಿಂಟ್ಸ್ ಏನಿದೆ, 5, -2 ಆ್ಯಂಡ್ 6, 4. ಇದರಲ್ಲಿ x1 y1 x2 y2 ಅಂತ ಮೇಲ್ಗಡೆ ಬರ್ಕೊಳ್ಳಿ. ಈ ರೀತಿ ಸೂತ್ರದಲ್ಲಿ ಆದೇಶ ಮಾಡಿದಾಗ ಏನಾಗುತ್ತೆ, 6 - 5² ಆ್ಯಂಡ್ 4 ಮಿಡಲಲ್ಲಿ ಮತ್ತೊಂದು ಮೈನಸ್ ಬರ್ಕೊಳ್ಬೇಕು, ಫಾರ್ಮುಲಾದಲ್ಲಿದೆ, ಮತ್ತು ಬ್ರ್ಯಾಕೆಟ್ನಲ್ಲಿ -2. ಈ ರೀತಿ 4 - ಬ್ರ್ಯಾಕೆಟ್ನಲ್ಲಿ -2² ಎಷ್ಟಾಗುತ್ತೆ ಇದು, 6 - 5 ಅಂದರೆ 1, 4 - × +2 ಆಗುತ್ತಿದ್ದು, ಕರೆಕ್ಟ್. ಅಂದರೆ 4 + 2 6 ಆಯಿತು. 6ನ ಸ್ಕ್ವೇರ್, 6ನ ವರ್ಗ ಎಷ್ಟು, 36. 1 + 36 37 ಆಗುತ್ತೆ. ಅಂದರೆ ಎ ಬಿ ಉದ್ದ √37. ಬಿ ಸಿ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಬಿ ಪಾಯಿಂಟ್ ಸಿ ಪಾಯಿಂಟ್ ಸೂತ್ರದಲ್ಲಿ ಬರ್ಕೊಂಡಾಗ ಎಷ್ಟು ಬರುತ್ತೆ, ಇದು ಕೂಡ √37 ಅಂತ ಬರುತ್ತೆ. ಅಂದರೆ ಏನು ಗೊತ್ತಾಯಿತು, ಎ ಬಿ = ಬಿ ಸಿ √37 ಮಾನಗಳು ಬರ್ತಾ ಇದೆ. ಅಂದರೆ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಸೊ ಎ ಬಿ ಸಿ ಮೂರೇನು ಬಿಂದುಗಳಿವೆಲ್ಲ ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆ ಅಂತ ನಾವು ಹೇಳ್ಬೋದು. ಕ್ವಶನ್ ನಂಬರ್ 5 ಏನು ಕೊಟ್ಟಿದ್ದಾರೆ, ಒಂದು ತರಗತಿಯಲ್ಲಿ 4 ಮಂದಿ ಗೆಳತಿಯರು, ಸೊ ಈ ಚಿತ್ರದಲ್ಲಿ ತೋರಿಸಿರುವಂತೆ ಎ ಬಿ ಸಿ ಡಿ ಎಂಬ ಬಿಂದುಗಳಲ್ಲಿ ಕುಳಿತಿರುತ್ತಾರೆ. ಸೊ 4 ಗೆಳತಿಯರು ಕೂತಿದ್ದಾರಲ್ಲಿ, ಎ ಬಿಂದು, ಬಿ ಇದು ಡಿ ಅಲ್ಲ, ಸೊ ಇಲ್ಲಿ ಬಿ, ಇದು ಸಿ, ಇದು ಡಿ, 4 ಗೆಳತಿಯರು ಕೂತಿದ್ದಾರಲ್ಲಿ. ಓಕೆ, ಯಾವ ರೀತಿ ನಾವು ಗ್ರಾಫ್ನು ಕೂಡ ನೋಡ್ಬೋದು. ಸೊ ಕಂಪ್ಲೀಟ್ ಆಗಿದ್ರ ಪೊಸಿಷನ್ ಇದೆ. ಸೊ ಇದು ಮೂಲ ಬಿಂದು 0, 0 ಅಂತ ಹೇಳ್ಬೋದು ಈ ಪ್ಲೇಸ್ನಲ್ಲಿ. ಸೊ ಇದರಿಂದ ಎ ಕುಳಿತಿರೋ ನಿರ್ದೇಶಾಂಕ ಏನಂತ ಹೇಳ್ಬೋದು. ಸೊ ಮೊದಲನೇದಾಗಿ x, y ರೂಪದಲ್ಲಿ ಬರ್ಕೊಳ್ಬೇಕು. ಏನಿದೆ, ಸೊ ಇಲ್ಲಿ x ಅಕ್ಷದ ಮೇಲೆ 3 ಸೆಂಟಿಮೀಟರ್ ಆ್ಯಂಡ್ y ಅಕ್ಷದ ಮೇಲೆ ಎಷ್ಟು ಮೇಲ್ಗಡೆ ಐತೆ, ಇದು 4 ಸೆಂಟಿಮೀಟರ್ ಲಂಬ ದೂರ. ಸೊ ಇದು 3, 4 ಅಂತ ಹೇಳ್ಬೋದು. ಅದೇ ರೀತಿ ಬಿ ಪಾಯಿಂಟ್ ನೋಡಿ, ಬಿ ಪಾಯಿಂಟ್ ಇಲ್ಲಿದೆ. ಸೊ ಬಿ ಪಾಯಿಂಟ್ ಎಕ್ಸ್ ಅಕ್ಷದ ಮೇಲೆ 6 ಮೇಲೆ ಬಂದಿದೆ, ಕರೆಕ್ಟ್. ಸೊ ಇದು 6 ಆಯಿತು. ಆ್ಯಂಡ್ y ಅಕ್ಷದ ಮೇಲೆ ಎಷ್ಟು ಬಂದಿದೆ, y ಅಕ್ಷದ ಮೇಲೆ 7 ಬಂದಿದೆ. ಅಂದರೆ 6, 7 ಅಂತ ಹೇಳ್ಬೋದು. ಅದೇ ರೀತಿ ಸಿ ಪಾಯಿಂಟ್ ನೋಡಿ, ಸಿ ಪಾಯಿಂಟ್ ಫಸ್ಟ್ ಎಕ್ಸ್ ಅಕ್ಷ ಚೆಕ್ ಮಾಡ್ಕೊಳ್ಳಿ. ಎಕ್ಸ್ ಅಕ್ಷದ ಮೇಲೆ 9 ಇದೆ, ಅಂದರೆ 9, ಆ್ಯಂಡ್ ಅದೇ ರೀತಿ y ಅಕ್ಷದ ಮೇಲೆ 4 ಇದೆ ಅಲ್ಲ, ಸೊ ಇದು 9, 4 ಬರುತ್ತೆ. ಲಾಸ್ಟ್ ಇದು ಡಿ ಪಾಯಿಂಟ್, ಡಿ ಎಲ್ಲಿ ಕುಳಿತಿದ್ದಾರೆ. ಸೊ ಇವರು ಎಕ್ಸ್ ಅಕ್ಷ ನೋಡ್ಬೋದು 6 ಇದೆ, ಅಂದರೆ 6, y ಅಕ್ಷದ ಮೇಲೆ ಎಷ್ಟು 1, ಅಂದರೆ 6, 1 ಇವರ ಪೊಸಿಷನ್ ಅಂತ ಹೇಳ್ಬೋದು. ಸೊ ಇವಾಗ ಕ್ವಶನಲ್ಲಿ ನೋಡಿ, ಓಕೆ, 4 ಬಿಂದುಗಳಲ್ಲಿ ಕುಳಿತಿರ್ತಾರೆ. ಸೊ ಚಂಪಾ ಚಮೇಲಿ ತರಗತಿಯೊಳಗೆ ಬರುತ್ತಾರೆ. ಕೆಲವು ನಿಮಿಷ ಅವರನ್ನು ಗಮನಿಸಿದ ಬಳಿಕ ಚಂಪಾ ಏನಂತ ಹೇಳ್ತಾರೆ, ಚಮೇಲಿಗೆ ಕೇಳ್ತಾರೆ, ಎ ಬಿ ಸಿ ಡಿ ಒಂದು ಚೌಕವೆಂದು ನಿನಗೆ ಅನಿಸುತ್ತಿಲ್ಲವೇ. ಸೊ ಇದೇನು ಎ ಬಿ ಸಿ ಡಿ ಇದೆ ನೋಡ್ಬೋದು ನೀವು. ಈ ರೀತಿ ಸೊ ಎ ಬಿ ಸಿ ಡಿ ಒಂದು ಚೌಕ ಅಂತ ಕಾಣಿಸ್ತಾ ಇದೆನಾ ಅಥವಾ ಇಲ್ವಾ ಅಂತ ಚಂಪಾ ಕೇಳ್ತಾ ಇದ್ದಾರೆ ಯಾರಿಗೆ, ಚಮೇಲಿಗೆ. ಅನಿಸುತ್ತಿಲ್ಲವೇ ಎಂದು ಚಮೇಲಿ, ಬಟ್ ಚಮೇಲಿ ಏನು ಮಾಡ್ತಾರೆ, ಒಪ್ಪೋದಿಲ್ಲ, ಇದು ಚೌಕ ಇಲ್ಲ ಅಂತ ಹೇಳ್ತಾರೆ. ಸೊ ನೀವೇನಂತ ಹೇಳ್ತೀರಾ ಈ ಡಯಾಗ್ರಾಮ್ ನೋಡಿ. ಸೊ ಇದು ಚೌಕ ಇದೇನಾ ಅಥವಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಬಟ್ ಏನಂತ, ದೂರ ಸೂತ್ರವನ್ನು ಉಪಯೋಗಿಸಿ ಅವರಿಬ್ಬರಲ್ಲಿ ಯಾರು ಸರಿ ಎಂದು ನಾವು ನಿರ್ಧರಿಸಬೇಕು, ಕಂಡುಹಿಡಿಬೇಕು. ಸೊ ಮೊದಲನೇದಾಗಿ ಚೌಕದ ಗುಣಲಕ್ಷಣ ಗೊತ್ತಿರಬೇಕು. ಚೌಕ ಯಾವ ಗುಣಲಕ್ಷಣ ಹೊಂದಿದರೆ ಮಾತ್ರ ಅದು ಚೌಕ ಅಂತ ಹೇಳ್ಬೋದು. ಏನಿದೆ ಚೌಕದ ಗುಣಲಕ್ಷಣಗಳು, ಒಂದು 4 ಬಾಹುಗಳು ಸಮ ಇರಬೇಕು, ಕರೆಕ್ಟ್. ಅಂದರೆ 4 ಬಾಹುಗಳು ಯಾವುದು, ಎ ಬಿ, ಬಿ ಸಿ, ಸಿ ಡಿ, ಡಿ ಎ. ಅದೇ ರೀತಿ ಕರ್ಣಗಳು ಕೂಡ ಸಮ ಇರಬೇಕು. ಎ ಸಿ ಎಷ್ಟಿದೆ ಅಷ್ಟೇ ಬಿ ಡಿ ಕರ್ಣನೂ ಇರಬೇಕಾಗುತ್ತೆ. ಸೊ ಇಷ್ಟು ಚೆಕ್ ಮಾಡಿದರೆ ಸಾಕು, ನಾವು ಆ ಚತುರ್ಭುಜವನ್ನು ಚೌಕ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಈ 4 ಬಾಹುಗಳನ್ನ ಕಂಡುಹಿಡ್ಕೊಳ್ಳೋಣ, ಎ ಬಿ, ಬಿ ಸಿ, ಸಿ ಡಿ, ಡಿ ಎ. ಸೊ ದೂರ ಸೂತ್ರ ನೋಡ್ಬೋದು, ಈ ರೀತಿ ಇದೆ. 4 ಬಿಂದುಗಳನ್ನ ಬರ್ಕೊಂಡಿದ್ದೀವಿ, ಕರೆಕ್ಟ್. ಸೊ ಮೊದಲನೇದಾಗಿ ಎ ಬಿ ಬಿಂದುಗಳನ್ನ ತೊಗೊಂಡ್ಬಿಟ್ಟು ದೂರ ಸೂತ್ರ ಯೂಸ್ ಮಾಡ್ಕೊಳ್ಳೋಣ. ಸೊ ಇದು ಎಷ್ಟು ಬಂತಿದ್ದು, 9 + 9 ಅಂದರೆ
9 ಇಂಟು 2 ಅಂತ ಬರ್ಕೊಳ್ಬೋದು. 9 + 9 ಅಂದರೆ 18, 9 ಇಂಟು 2. ಸೊ 9ರ ವರ್ಗಮೂಲ 3 ಆಗುತ್ತೆ. ಅಂದರೆ 3√2 ಮಾನಗಳು ಬಂತಿದ್ದು ಯಾವುದು ಎ ಬಿ. ಅದೇ ರೀತಿ ಬಿ ಸಿ ಕೂಡ ಕಂಡುಹಿಡ್ಕೊಳ್ಳಿ ದೂರ ಸೂತ್ರದಲ್ಲಿ. ಸೊ ಆದೇಶ ಮಾಡಿದಾಗ ಏನಾಗುತ್ತೆ, ಈ ರೀತಿ ವ್ಯಾಲ್ಯೂಸ್ ಬರುತ್ತೆ. 9 + 9, ಸೊ ಇದು ಕೂಡ 3√2 ಬರುತ್ತೆ. ಸೊ ಈಸಿಯಾಗಿ ಮಾಡ್ಬೋದು ನೀವು. ಸಿ ಡಿ ಈ ಬಿಂದುಗಳನ್ನ ಯೂಸ್ ಮಾಡಿಕೊಂಡು ಸಿ ಡಿಯ ದೂರ ಕಂಡುಹಿಡ್ಕೊಳ್ಬೋದು. ಇದು ಕೂಡ 3√2 ಬಂತು. ಡಿ ಎ ಇದು ಕೂಡ 3√2 ಬಂತು. ಅಂದರೆ 4 ಬಾಹುಗಳು ಸಮ ಬಂತು. ಬಟ್ ಇನ್ನೊಂದು ಏನು ಚೆಕ್ ಮಾಡ್ಕೊಳ್ಬೇಕು, ಕರ್ಣಗಳ ಉದ್ದ ಕೂಡ ನಾವು ಈಕ್ವಲ್ ಅಂತ ತೋರಿಸ್ಬೇಕಾಗತ್ತೆ. ಕರ್ಣ ಯಾವುದು, ಎ ಸಿ ಮತ್ತು ಬಿ ಡಿ. ಸೊ ಎ ಸಿ ಕರ್ಣಗಳು ಎ ಸಿ ಮತ್ತು ಬಿ ಡಿ ನೋಡಿ. ಸೊ ಎ ಪಾಯಿಂಟ್ ಸಿ ಪಾಯಿಂಟ್ ಬರ್ಕೊಳ್ಳಿ ಈ ರೀತಿ. x1 y1 x2 y2 ತೊಗೊಂಡ್ಬಿಟ್ಟು ದೂರ ಸೂತ್ರದಲ್ಲಿ ಆದೇಶ ಮಾಡ್ಕೊಳ್ಳಿ. ಸೊ ಇದೆಷ್ಟು ಬರುತ್ತೆ, 6² 6² ಅಂದರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲ ಮತ್ತು ವರ್ಗ ಕ್ಯಾನ್ಸಲ್ ಆಗುತ್ತೆ. 6 ಮಾನಗಳು 6 ಮಾನಗಳು ಅಂತ ಹೇಳ್ಬೋದು. ಅದೇ ರೀತಿ ಬಿ ಡಿ ಕಂಡಿಟ್ಕೊಳ್ಳಿ. ಬಿ ಡಿ ಕೂಡ ಎಷ್ಟು ಬರುತ್ತೆ, √36 ವರ್ಗಮೂಲ 36ರ ವರ್ಗಮೂಲ ಎಷ್ಟಾಗುತ್ತಿದ್ದು 6 ಬರುತ್ತೆ. ಅಂದರೆ ಏನು ಗೊತ್ತಾಯಿತು, 4 ಬಾಹುಗಳು ಸಮ ಇದ್ದಾವೆ, ಕರೆಕ್ಟ್, 3√2. ಆ್ಯಂಡ್ ಅವುಗಳ ಕರ್ಣಗಳು ಕೂಡ ಸಮ ಬರ್ತಾ ಇದ್ದಾವೆ. ಅಂದರೆ ಎ ಬಿ ಸಿ ಡಿ ಚತುರ್ಭುಜದಲ್ಲಿ, ಅಂದರೆ ಚತುರ್ಭುಜ 4 ಬಾಹುಗಳು, ಇಂಗ್ಲೀಷ್ನಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಈ ಚತುರ್ಭುಜದಲ್ಲಿ ಬಾಹುಗಳು ಸಮ ಮತ್ತು ಕರ್ಣಗಳು ಸಮ ಇವೆ. ಅಂದರೆ ಏನು ಗೊತ್ತಾಯಿತು, ಎ ಬಿ ಸಿ ಡಿ ಒಂದು ಚೌಕವಾಗಿದೆ, ಚಂಪಾ ಹೇಳಿದ್ದೆ ಸರಿ ಅಂತ ನಾವು ಬರಿಬೋದು. 6th ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ, ಕೆಳಗಿನ ಬಿಂದುಗಳಿಂದ ಚತುರ್ಭುಜಗಳು ಉಂಟಾಗುವುದಾದರೆ ಉಂಟಾದ ಚತುರ್ಭುಜ ವಿಧ ಹೆಸರಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಸೊ ಇದರಲ್ಲಿ 6ನಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಸೊ 4 ಪಾಯಿಂಟ್ ಕೊಟ್ಟಿದ್ದಾರೆ ಈ ರೀತಿ, ಕ್ವಶನಲ್ಲಿ ಈ ರೀತಿ ಇದಾವೆ, ಕರೆಕ್ಟ್. ಸೊ ಅಗೇನ್ 4 ಪಾಯಿಂಟನ್ನು ನಾವು ಗ್ರಾಫ್ನಲ್ಲಿ ಈ ರೀತಿ ಚೆಕ್ ಮಾಡ್ಕೊಳ್ಳೋಣ ಯಾವ ರೀತಿ ಬರುತ್ತಂತ. ಓಕೆ, ಸೊ ಗ್ರಾಫ್ನಲ್ಲಿ ಡ್ರಾ ಮಾಡ್ಬೋದು ನೀವು. -1, -2 ಬರುತ್ತೆ, ಸಾರಿ ಕೆಳಗಡೆ ಬರುತ್ತಲ್ಲ, -1, -2. ಅದೇ ರೀತಿ 1, 0 ಬಿ ಪಾಯಿಂಟ್, ಆಮೇಲೆ ಸಿ ಪಾಯಿಂಟ್, ಆಮೇಲೆ ಡಿ ಪಾಯಿಂಟ್. ಓಕೆ, ಒಂದು ಚೌಕ ರೀತಿ ಕಾಣಿಸ್ತಾ ಇದೆ, ಬಟ್ ನಾವು ದೂರ ಸೂತ್ರ ಯೂಸ್ ಮಾಡ್ಕೊಳ್ಳೋಣ. 4 ಬಾಹುಗಳು ಕಂಡುಹಿಡ್ಕೊಳ್ಳಿ. ಅಗೇನ್ ಎ ಬಿ, ಬಿ ಸಿ, ಸಿ ಡಿ, ಡಿ ಎ 4 ಬಾಹುಗಳು ದೂರ ಸೂತ್ರ ಯೂಸ್ ಮಾಡ್ಕೊಂಡು, ದೂರ ಸೂತ್ರ ಇದೆ ಈ ರೀತಿ, x2 - x1² + y2 - y1². ಸೊ ಎ ಮತ್ತು ಬಿ ಈ ಎರಡೂ ಬಿಂದುಗಳು ತೊಗೊಂಡ್ಬಿಟ್ಟು ನಾವು ದೂರ ಸೂತ್ರದಲ್ಲಿ ಬರ್ಕೊಳ್ಳೋಣ ಈ ರೀತಿ. ಸೊ ನಮ್ಮ ಸಲುವಾಗಿ ಇದು x1 y1 ಆಗುತ್ತೆ, ಇದು ಬಿ ಅಂದರೆ x2 y2 ಆಗುತ್ತೆ. ಸೊ ಸೂತ್ರದಲ್ಲಿ ಈ ರೀತಿ ಆದೇಶ ಮಾಡ್ಕೊಳ್ಳಿ, ಯಾವುದಾದ್ರು ಪ್ಲೇಸ್ನಲ್ಲಿ ಸೂತ್ರ ಬರುತ್ತೆ ಆ ಪ್ಲೇಸ್ನಲ್ಲಿ. ಸೊ ಆನ್ಸರ್ ಎಷ್ಟು ಬಂತಿದ್ದು, 4 × 2 ಆಗುತ್ತಲ್ಲ, 4ರ ವರ್ಗಮೂಲ ಎಷ್ಟಾಗುತ್ತೆ, 4ರ ವರ್ಗಮೂಲ 2 ಆಗುತ್ತೆ. ಬಟ್ √2 ಆ್ಯಸ್ ಇಟ್ ಈಸ್, ಅಂದರೆ ಎಷ್ಟು ಬಂತು, 2√2 ಬರ್ತಾ ಇದೆ. ಅದೇ ರೀತಿ ಬಿ ಸಿ ಕೂಡ ನಾವು ಸೂತ್ರ ಹಾಕೊಂಡ್ಬಿಟ್ಟು ಸಾಲ್ವ್ ಮಾಡ್ಬೋದು. ಎಷ್ಟು ಬರುತ್ತೆ, ಇದು ಕೂಡ 2√2. ಸಿ ಡಿ, ಸಿ ಮತ್ತು ಡಿ ಬಿಂದುಗಳು ಯೂಸ್ ಮಾಡ್ಕೊಂಡ್ಬಿಟ್ಟು ಸೂತ್ರ ಯೂಸ್ ಮಾಡ್ಬೋದು, ದೂರ ಸೂತ್ರ. ಸಿ ಡಿ ಕೂಡ 2√2 ಮಾನಗಳು ಬರ್ತಾ ಇದೆ. ಲಾಸ್ಟ್ ಒನ್ ಡಿ ಎ. ಸೊ ಡಿ ಮತ್ತು ಎ ಬಿಂದುಗಳು ಇವೆರಡು ಯೂಸ್ ಮಾಡ್ಕೊಂಡ್ಬಿಟ್ಟು ಸೂತ್ರ ಹಾಕಿ. ಸೊ ಇದೇ ಸೂತ್ರದಲ್ಲಿ ಆನ್ಸರ್ ಎಷ್ಟು ಬರುತ್ತೆ, 2√2. 4 ಬಾಹುಗಳಂತೂ ಸೇಮ್ ಬರ್ತಾ ಇದೆ, ಕರೆಕ್ಟ್. ಸೊ ಏನಂತ ಹೇಳ್ಬೋದು. ಸೊ ಅದೇ ರೀತಿ ಕರ್ಣಗಳು ಕೂಡ ಚೆಕ್ ಮಾಡ್ಕೊಳ್ಬೇಕಾ. ಸೊ ಎಲ್ಲ 4 ಬಾಹುಗಳು ಸಮ ಅಂದರೆ, ಓಕೆ, 4 ಬಾಹುಗಳು ಸಮ ಎದರಲ್ಲಿ ಬರುತ್ತೆ, ಚತುರ್ಭುಜಗಳಲ್ಲಿ. ಒಂದು ಚೌಕದಲ್ಲಿ 4 ಬಾಹುಗಳು ಸಮ ಇರುತ್ತವೆ, ಅದೇ ರೀತಿ ವಜ್ರಾಕೃತಿಯಲ್ಲಿ ಕೂಡ 4 ಬಾಹುಗಳು ಸಮ ಇರುತ್ತವೆ, ಕರೆಕ್ಟಾ. ಸೊ ಇವಾಗ ಇದು ಚೌಕದಲ್ಲಿ 4 ಬಾಹು ಸಮ ಬರುತ್ತೆ, ವಜ್ರಾಕೃತಿಯಲ್ಲಿ ಕೂಡ 4 ಬಾಹುಗಳು ಸಮ ಬರುತ್ತವೆ. ಬಟ್ ಚೌಕದ ಗುಣಲಕ್ಷಣ ಏನಂದರೆ ಕರ್ಣಗಳು ಸಮ ಬರ್ತವೆ. ಬಟ್ ಯಾವುದು, ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ, ಕರೆಕ್ಟಾ. ಬಟ್ ಎರಡೂ ಕರ್ಣಗಳು ಬೇರೆ ಬೇರೆ ಉದ್ದ ಇರ್ತವೆ. ಅಂದರೆ ನಾವು ಕರ್ಣಗಳನ್ನು ಚೆಕ್ ಮಾಡ್ಕೊಳ್ಬೇಕು. ಕರ್ಣಗಳು ಸಮ ಬಂದಿಲ್ಲ ಅಂದರೆ ಅದು ವಜ್ರಾಕೃತಿ ಆಗುತ್ತೆ, ಕರ್ಣಗಳು ಸಮ ಬಂದರೆ ಅದು ಒಂದು ಚೌಕ ಆಗುತ್ತೆ. ಓಕೆ, ಅಂದರೆ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು, ಕರ್ಣಗಳು ಕಂಡುಹಿಡ್ಕೊಳ್ಳೋಣ. ಯಾವುದಾದ್ರು ಕರ್ಣ, ಎ ಸಿ ಮತ್ತು ಡಿ ಬಿ. ಅಗೇನ್ ಎ ಸಿ ಮತ್ತು ಡಿ ಬಿ ಬಿಂದುಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ದೂರ ಸೂತ್ರ ಯೂಸ್ ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ, √4
4 ಸ್ಕ್ವೇರ್ ಅಂದರೆ ಎ ಸಿಯ ಉದ್ದ 4 ಬಂತು. ಡಿ ಬಿನೂ ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ. ಸೊ ಸೂತ್ರದಲ್ಲಿ ಆದೇಶ ಮಾಡಿದಾಗ ನಮಗಿದು ಕೂಡ 4 ಬರ್ತಾ ಇದೆ. ಅಂದರೆ ಏನಾಯಿತು, ಕರ್ಣಗಳ ಸಮ ಅಂದರೆ ಏನಂತ ಹೇಳ್ಬೋದು, ಇದೊಂದು ಚೌಕ. ಕರ್ಣಗಳ ಸಮ ಬರ್ತಿಲ್ಲ ಅಂದರೆ ವಜ್ರಾಕೃತಿ ಅಂತ ಹೇಳಬೇಕು. ಸೊ 4 ಬಾಹುಗಳು ಸಮ, ಅದೇ ರೀತಿ ಕರ್ಣಗಳು ಕೂಡ ಸಮ ಬರ್ತಾ ಇದೆ. ಸೊ ಚತುರ್ಭುಜದ ಎಲ್ಲ ಬಾಹುಗಳು ಸಮವಾಗಿವೆ, ಕರ್ಣಗಳು ಕೂಡ ಸಮವಾಗಿವೆ. ಆದ್ದರಿಂದ ಎ ಬಿ ಸಿ ಡಿ ಒಂದು ಚೌಕ ಅಂತ ನಾವು ಹೇಳ್ಬೋದು. 6ನಲ್ಲಿ ಸೆಕೆಂಡ್ ಕ್ವಶನ್. ಸೊ ಇಲ್ಲೂ ಕೂಡ 4 ಬಿಂದುಗಳಿವೆ. ಇದು ಬಿಂದುಗಳನ್ನು ದೂರ ಸೂತ್ರ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಯಾವ್ದು ಆಕೃತಿ ಇದೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಗ್ರಾಫ್ನಲ್ಲಿ ಜಸ್ಟ್ ಚೆಕ್ ಮಾಡ್ಕೊಳ್ಳಿ ಯಾವುದಾದ್ರು ರೀತಿ ಪಾಯಿಂಟ್ ಬರುತ್ತೆ ಅಂತ. ಎ ಪಾಯಿಂಟ್ ಏನಿದೆ ಅಲ್ಲಿ -3,5 ಅಂದರೆ -3,5 ಅಂದರೆ ಈ ಜಾಗದಲ್ಲಿ ಬರುತ್ತೆ. ಜಸ್ಟ್ ಒಂದು ನಾರ್ಮಲ್ ಗ್ರಾಫ್ ಅಂದರೆ ಎಕ್ಸಾಕ್ಟ್ ಮತ್ತೊಂದು ಗ್ರಾಫ್ ಹಾಳೆ ತೊಗೊಂಡ್ಬಿಟ್ಟೆ ಡ್ರಾ ಮಾಡ್ಬೇಕಂತೇನಿಲ್ಲ, ಸೈಡ್ನಲ್ಲಿ ನೀವು ಡ್ರಾ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಯಾವುದು, 3,5. ಸೊ ಎಕ್ಸ್ ಅಕ್ಷದ ಮೇಲೆ 3, ಆಮೇಲೆ ವೈ ಅಕ್ಷದ ಮೇಲೆ 5 ಅಂದರೆ ಇಲ್ಲಿ ಬರುತ್ತಾ ಬಿ ಪಾಯಿಂಟ್. 0,3. ಸೊ ಇದು ವೈ ಅಕ್ಷದ ಮೇಲೆ ಬರುತ್ತೆ 0,3. ಲಾಸ್ಟ್ ಒನ್ -1, -4 ಅಂದರೆ ಇದು ಡಿ ಪಾಯಿಂಟ್ ಇಲ್ಲಿ ಬರುತ್ತೆ -1, -4. ಸೊ ಎ ಬಿ ಸಿ ಡಿ ಜಾಯಿನ್ ಮಾಡಿದಾಗ ನೋಡ್ಬೋದು ನೀವು ಒಂದು ಚತುರ್ಭುಜ ಕಾಣಿಸ್ತಾ ಇದೆ, ಕರೆಕ್ಟ್? ಓಕೆ. ಸೊ ಬಟ್ ಇದು ಯಾವ ಚತುರ್ಭುಜ ಅಂತ ಹೇಳ್ಬೋದು, ಡಯಾಗ್ರಾಮಿಂದ ಅಂತೂ ನೀವು ಈ ರೀತಿ ಚತುರ್ಭುಜ ನೋಡೆಲ್ಲ ಮೊದಲನೇದಾಗಿ. ಓಕೆ, ಇವಾಗ ಸೊ ಇದು ಒಳಗಡೆ ಆ್ಯಂಗಲ್ ಇದೆ, ಕೋನ ಇದೆ. ಸೊ ಈ ಕೋನ 180 ಡಿಗ್ರಿಗಿಂತನೂ ಜಾಸ್ತಿ ಇದೆ. ಎಷ್ಟು? 180 ಡಿಗ್ರಿ ಅಂದರೆ 180ಕ್ಕಿಂತನೂ ಜಾಸ್ತಿ ಇದೆ ಇದು, ಕರೆಕ್ಟು? ಬಿ ಸಿ ರೇಖೆ ಯಾವ ರೀತಿ ಇದೆ, ಈ ರೀತಿ ಬಿ ಸಿ ರೇಖೆ ಈ ರೀತಿ ಇದೆ. ಸೊ ಕಂಟಿನ್ಯೂ ಆಗಿ ಇರ್ತಾ ಇತ್ತು ಅಂದರೆ ಡಿ ರೇಖೆ ಇದು 180 ಡಿಗ್ರಿ ಆಗ್ತಾಯಿತ್ತು, ಕರೆಕ್ಟಾ? ಸೊ ಇದು ಒಳಗಡೆ ಇರೋ ಕೋನ 180 ಡಿಗ್ರಿ ಆಗ್ತಾಯಿತ್ತು. ಬಟ್ ಡಿ ರೇಖೆ ಏನಿದೆ ಮತ್ತಿಷ್ಟು ಕೆಳಗಡೆ ಬಂದಿದೆ ಈ ರೀತಿ. ಅಂದರೆ ಏನಾಯ್ತದು, ಒಳಗಡೆ ಇರೋ ಕೋನ 180 ಡಿಗ್ರಿಗಿಂತನೂ ಪ್ಲಸ್ ಇದೆ, ಜಾಸ್ತಿ ಇದೆ. ಸೊ ಈ ರೀತಿ ಇರೋ ಚತುರ್ಭುಜವನ್ನು ನಾವು ನಿಮ್ನ ಚತುರ್ಭುಜ ಅಂತ ಕರಿತೀವಿ. ಸೊ ಸೈನ್ಸ್ನಲ್ಲಿ ನೋಡಿರ್ಬೋದು ನೀವು, ನಿಮ್ನ ಮೊಸರು ಪೀನ ಮೊಸರು ಅಂತ. ಅದೇ ರೀತಿ ಇಲ್ಲೂ ಕೂಡ ಸೊ 180 ಡಿಗ್ರಿಗಿಂತ ಜಾಸ್ತಿ ಬರ್ತಾ ಇದ್ದರೆ ಯಾವುದು ಆ್ಯಂಗಲ್, ಒಳಗಡೆ ಇರೋ ಆ್ಯಂಗಲ್. ಯಾವುದೇ ಚತುರ್ಭುಜದಲ್ಲಿ ಆಂತರಿಕ ಕೋನವು 180 ಡಿಗ್ರಿಗಿಂತನೂ ಜಾಸ್ತಿ ಬರ್ತಾ ಇತ್ತಂದರೆ, ಓಕೆ, ಆಂತರಿಕ ಕೋನ 180 ಡಿಗ್ರಿಗಿಂತನೂ ಜಾಸ್ತಿ ಬರ್ತಾ ಇತ್ತಂದರೆ ಅದನ್ನು ನಾವು ನಿಮ್ನ ಚತುರ್ಭುಜ ಅಂತ ಕರಿತೀವಿ. ಓಕೆ, ಸೊ ಇವಾಗ ಆಲ್ರೆಡಿ ಗ್ರಾಫ್ನಿಂದ ಗೊತ್ತಾಯಿತು, ಬಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ನಿಂದ ನಮ್ಗೆ ಬೇರೆ ಬೇರೆ ಬಾಹುಗಳ ಉದ್ದ ಸಿಗ್ತಾ ಇದೆ. ಎ ಬಿಯ ಉದ್ದ ಎಷ್ಟು ಬಂತು, ದೂರ ಸೂತ್ರ ಯೂಸ್ ಮಾಡಿಕೊಂಡಾಗ ಎ ಬಿ ಉದ್ದ 6 ಯೂನಿಟ್ಸ್ ಬರ್ತಾ ಇದೆ. ಅದೇ ರೀತಿ ಎ ಡಿಯ ಉದ್ದ √85 ಬಂತು. ಡಿ ಸಿಯ ಉದ್ದ √50 ಬರ್ತಾ ಇದೆ. ಆ್ಯಂಡ್ ಅದೇ ರೀತಿ ಬಿ ಸಿಯ ಉದ್ದ √13 ಬರ್ತಾ ಇದೆ. 4 ಬಾಹುಗಳು ಒಂದನ್ನೊಂದು ಸಮ ಇಲ್ಲ ಅಂತ ನಾವು ನೋಡ್ಬೋದು. ಅದೇ ರೀತಿ 4 ಬಾಹುಗಳು ಸಮ ಬಂದಿಲ್ಲ ಅಂದರೆ ನಾವು ಆವಾಗ ಗ್ರಾಫ್ ಡ್ರಾ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ಗ್ರಾಫ್ ಡ್ರಾ ಮಾಡ್ಬೋದು 4 ಬಿಂದುಗಳನ್ನು. ಮೊದಲನೇ ಬಿಂದು ಯಾವುದು, -3,5. ಸೊ ಗ್ರಾಫ್ನಲ್ಲಿ ಮೊದಲನೇ ಬಿಂದು -3,5. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಬಿ 3,5. ಸೊ ಇದೇನಿದೆ ಇಲ್ಲಿ 3,5 ಆ್ಯಂಡ್ 0,3 ಇದೆ ಸಿ ಪಾಯಿಂಟ್, ಇದು 0,3, ಕರೆಕ್ಟ್. ಲಾಸ್ಟ್ ಒನ್ ಡಿ -1, -4. ಓಕೆ, ಸೊ ಗ್ರಾಫ್ನಿಂದ ನೋಡ್ಬೋದು ನೀವು. ಸೊ ಇದನ್ನು ಆಂತರಿಕ ಕೋನ ಇದೆ, ಒಂದು ಕೋನ ಏನು ಬರ್ತಾ ಇದೆ 180 ಡಿಗ್ರಿಗಿಂತನೂ ಜಾಸ್ತಿ ಬರ್ತಾ ಇದೆ, ಕರೆಕ್ಟಾ? ಇದು ಸೊ ಈ ಕೋನವು ಯಾವುದು, ಬಿ ಸಿ ಡಿ ಕೋನ ನೋಡ್ಬೋದಾ, ಬಿ ಸಿ ಡಿ ಕೋನ, ಕರೆಕ್ಟ್. ಬಿ ಸಿ ಡಿ ಕೋನ ಏನಾಗ್ತಾ ಇದೆ 180 ಡಿಗ್ರಿಗಿಂತನೂ ಜಾಸ್ತಿ ಬರ್ತಾ ಇದೆ. ಸೊ ಗ್ರಾಫ್ನಿಂದ ಎ ಬಿ ಸಿ ಡಿಯ ಒಳಕೋನವು 180 ಡಿಗ್ರಿಗಿಂತ ಜಾಸ್ತಿ. ಸೊ ಇದು ಈ ರೀತಿ ಬರ್ಕೊಳ್ಬೇಕು, ಬಿ ಸಿ ಡಿ ಗ್ರೇಟರ್ ದ್ಯಾನ್ 180 ಡಿಗ್ರಿ. ಆದ್ದರಿಂದ ಎ ಬಿ ಸಿ ಡಿ ಒಂದು ನಿಮ್ನ ಚತುರ್ಭುಜ, ಇಂಗ್ಲೀಷ್ನಲ್ಲಿ ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಬಟ್ ಟೆಕ್ಸ್ಟ್ ಬುಕ್ನಲ್ಲಿ
ಯಾವುದೇ ಚತುರ್ಭುಜ ಹೊಂದಿಲ್ಲ, ಯಾವುದೇ ಚತುರ್ಭುಜವಿಲ್ಲ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ರಾಂಗ್ ಆಗುತ್ತೆ. ಇದೊಂದು ಚತುರ್ಭುಜ ಇದೆ, ಬಟ್ ಯಾವ ಚತುರ್ಭುಜ ಇದೆ, ಆಂತರಿಕ ಕೋನವು 180 ಡಿಗ್ರಿಗಿಂತ ಜಾಸ್ತಿ ಬರ್ತಾ ಇದ್ದರೆ ಕಾನ್ಕೇವ್ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಅದೇ ರೀತಿ ಎಲ್ಲ ಕೋನಗಳು 180 ಡಿಗ್ರಿಗಿಂತ ಕಡಿಮೆ ಬರ್ತೈತಂದರೆ ನಾರ್ಮಲ್ ಆಗಿ ಈಗ ಒಂದು ಚೌಕ ಇದೆ ಅಂದರೆ ಎಲ್ಲ ಕೋನಗಳು ಎಷ್ಟಾಗುತ್ತೆ, 90 ಡಿಗ್ರಿ ಬರುತ್ತೆ. ಸೊ ಅದನ್ನು ನಾವು ನಾರ್ಮಲ್ ಚತುರ್ಭುಜ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಮೆನ್ಷನ್ ಮಾಡಬೇಕಂದ್ರೆ ಇದನ್ನು ಪಿನ ಚತುರ್ಭುಜ ಅಂತ ಕರಿತೀವಿ, ಅಂದರೆ ಕಾನ್ವೆಕ್ಸ್. ಓಕೆ, ಸೊ ಇದನ್ನು ಚತುರ್ಭುಜಗಳು ಇದ್ದಾವಲ್ಲ, ಸೊ 180 ಡಿಗ್ರಿಗಿಂತ ಕಡಿಮೆ ಬಂದರೆ ಅದನ್ನು ನಾವು ಪಿನ ಚತುರ್ಭುಜ ಅಥವಾ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಅಂದರೆ ಈ ಕೊಟ್ಟಿರೋ ಕ್ವಶನ್ ಏನಾಗುತ್ತೆ, ಇದೊಂದು ಚತುರ್ಭುಜ ಇದೆ, ಬಟ್ ಯಾವ ಚತುರ್ಭುಜ ನೋಡ್ಬೋದು ನೀವು ಡಯಾಗ್ರಾಮಿಂದ, ಇದೊಂದು ನಿಮ್ನ ಚತುರ್ಭುಜ ಅಂತ ಹೇಳಬೇಕು. 6ನಲ್ಲಿ ಥರ್ಡ್ ಕ್ವಶನ್ ನೋಡಿ, 4 ಬಿಂದುಗಳು ಕೊಟ್ಟಿದ್ದಾರೆ ಇಲ್ಲಿ ABCD, ಕರೆಕ್ಟ್. ಸೊ ದೂರ ಸೂತ್ರ ಯೂಸ್ ಮಾಡ್ಕೊಳ್ಳೋಣ. ದೂರ ಸೂತ್ರದಿಂದ AB ಎಷ್ಟು ಬರುತ್ತೆ, √10. ಅದೇ ರೀತಿ BC ಎಷ್ಟು ಬರುತ್ತೆ, √18. ಓಕೆ, ನಾವು ಜಸ್ಟ್ ಒಂದು ಗ್ರಾಫ್ನು ಟ್ರೈ ಮಾಡ್ಕೊಂಡಿದ್ದೀವಿ ಅಲ್ಲಿ ಸೈಡಲ್ಲಿ, ಈ ರೀತಿ ಡಯಾಗ್ರಾಮ್ ಬರುತ್ತೆ. ಅದೇ ರೀತಿ CD ಎಷ್ಟಾಗುತ್ತೆ, √10. ಆ್ಯಂಡ್ DA ಎಷ್ಟಾಗುತ್ತೆ, ಅದು √18 ಬರ್ತಾ ಇದೆ. ಅಂದರೆ ಏನಾಯ್ತು ಇಲ್ಲಿ, AB √10, CD √10 ಬಂತು, ಕರೆಕ್ಟು. 2 ಭಾಗಗಳು √10 ಬರ್ತಾ ಇದೆ, ಆ್ಯಂಡ್ ಇನ್ನೆರಡು ಭಾಗಗಳು √18. ಓಕೆ, √18. ಸೊ ಈ ರೀತಿ ಎರಡೂ ಜೊತೆ ಸಮಾಂತರ ರೇಖೆಗಳು ಏನಾಗ್ತದೆ, ಸಮ ಬರ್ತದೆ. ಸೊ ಈ ರೇಖೆಗಳು ಅಭಿಮುಖ ರೇಖೆಗಳು ಸಮ ಇದ್ದರೆ ಅದೊಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ಹೇಳ್ಬೋದು. 7th ಕ್ವಶನಲ್ಲಿ 2, -5, -2, 9ರಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ. ಸೊ 2 ಪಾಯಿಂಟ್ ನೋಡ್ಬೋದು ನೀವು, ಒಂದು 2, -5, ಇನ್ನೊಂದು -2, 9. ಈ ಬಿಂದುಗಳಿಂದ ಎಕ್ಸ್ ಅಕ್ಷದ ಮೇಲಿರೋ ಒಂದು ಸಮಾನ ದೂರದಲ್ಲಿರೋ ಒಂದು ಬಿಂದು ಕೇಳ್ತಾ ಇದ್ದಾರೆ. ಸೊ ಬಿಂದು ಯಾವುದಾಗಿರಲಿ ಅಂತ ತಿಳ್ಕೊಳ್ಳೋಣ. A, 0, ಎಕ್ಸ್ ಅಕ್ಷದ ಮೇಲೆ ಎಲ್ಲ ಯಾವ ರೀತಿ ಇರುತ್ತೆ, ಇವಾಗ ಇದ್ದರೆ 1, 0, 2, 0, 3, 0 ಇದೇ ರೀತಿ ಇರುತ್ತೆ ಎಲ್ಲ ಎಕ್ಸ್ ಅಕ್ಷದ ಮೇಲೆ ಬಿಂದುಗಳು. ಸೊ ಅದು 1, 2, 3 ನಮಗೆ ಗೊತ್ತಿಲ್ವಲ್ಲ, ಅದರಿಂದ ನಾವು ಅದನ್ನು A, 0 ಅಂತ ತಿಳ್ಕೊಳ್ಳೋಣ, ಕರೆಕ್ಟ್. ಬಟ್ ಅದೇನಿದೆ, P ಮತ್ತು Q ಇಂದ ಸಮಾನ ದೂರದಲ್ಲಿವೆ ಅಂತ ಗೊತ್ತಾಯ್ತು ನಮಗೆ. ಓಕೆ, ಅಂದರೆ ಈ ಪಾಯಿಂಟ್ R ಇದ್ದರೆ PR ರೇಖೆ ಮತ್ತು QR ರೇಖೆ ಎರಡೂ ಸಮ ಆಗುತ್ತೆ, ಕರೆಕ್ಟ್. ಸೊ ಇದೇ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. PR ಮತ್ತು QR ಏನಿದೆ ಎರಡು ಸಮ ಅಂತ ಬರ್ಕೊಳ್ಳೋಣ. ಸೊ ಎರಡೂ ಬಾಹುಗಳ ಉದ್ದ ಕಂಡುಹಿಡ್ಕೊಳ್ಳೋಣ. ಸೊ P ಮತ್ತು ಇದು P ಪಾಯಿಂಟ್, ಇದು R ಪಾಯಿಂಟ್. ಏನಾಗುತ್ತೆ, ಇದು ಮೊದಲನೇ ಪಾಯಿಂಟ್, ಇದು x1 y1 ಅಂತ ತಿಳ್ಕೊಳ್ಳಿ, ಸೆಕೆಂಡ್ x2 y2 ಅಂತ ತಿಳ್ಕೊಳ್ಳಿ. ಸೊ ಫಾರ್ಮುಲಾದಲ್ಲಿ ಬರ್ಕೊಂಡಾಗ ಏನಾಗುತ್ತೆ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಈ ಸೂತ್ರ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಬೆಲೆಗಳು ಬರ್ಕೊಂಡಾಗ ಏನಾಗುತ್ತೆ, ಇದು A - 2 ಹೋಲ್ ಸ್ಕ್ವೇರ್ ಅಂದರೆ A - B ಹೋಲ್ ಸ್ಕ್ವೇರ್ ಸೂತ್ರ ಗೊತ್ತಿದೆ ಎಲ್ಲರಿಗೂ. A² + B² - 2AB ಬರುತ್ತೆ. ಅಂದ್ರೆ ಅದೇ ರೀತಿ ಇಲ್ಲಿ ಏನಾಗುತ್ತೆ, A - 2 ಹೋಲ್ ಸ್ಕ್ವೇರ್ ಅಂದರೆ A² + 2² - 2 ಇಂಟು ಎನ ಬೆಲೆ ಏನೇ ಇದೆ, ಬಟ್ B ಬೆಲೆ 2 ಕೊಟ್ಟಿದ್ದಾರೆ ಈ ರೀತಿ. ಸೊ ಫಾರ್ಮುಲಾ ನಾವು ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಅದೇ ರೀತಿಯಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇದು +5. ಸೊ 5² ಎಷ್ಟು ವರ್ಗ 25, ಅಂದರೆ A² ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಏನಲ್ಲಿ -4A ಮಿಡಲ್ನಲ್ಲಿ ಬರ್ಕೊಳ್ಳಿ. ಆ್ಯಂಡ್ 25 + 4 ಎಷ್ಟಾಗುತ್ತೆ, 29 ಆಗುತ್ತೆ ಇದು, ಕರೆಕ್ಟ್. ಸೊ ಮೊದಲನೇದಾಗಿ PR ನ ಉದ್ದ ಎಷ್ಟು ಅಂತ ಹೇಳ್ಬೋದು, √A² - 4A + 29. ಇದೇ ರೀತಿ Q ಬಿಂದು ಮತ್ತು R ಬಿಂದು ಬರ್ಕೊಂಡು QR ಬೆಲೆ ಕಂಡುಹಿಡ್ಕೊಳ್ಳಿ. ಸೊ ಇದನ್ನು ಕೂಡ ಏನಂತ ತಿಳ್ಕೊತೀರೋ, ಇದು x1 y1 ಮೊದಲನೇ ಬಿಂದು x1 y1, ಎರಡನೇ ಬಿಂದು x2 y2. ದೂರ ಸೂತ್ರದಲ್ಲಿ ಆದೇಶ ಮಾಡ್ಕೊಳ್ಳಿ, ಈ ರೀತಿ ಬರುತ್ತೆ. ಸೊ ಇದು A + 2 ಹೋಲ್ ಸ್ಕ್ವೇರ್ ಅಂದರೆ ಫಾರ್ಮುಲಾ ಯೂಸ್ ಮಾಡ್ಬೋದು ನೀವು, A + B ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಫಾರ್ಮುಲಾದಿಂದ ಇಷ್ಟು ಬರುತ್ತೆ. -9 ಹೋಲ್ ಸ್ಕ್ವೇರ್ ಅಂದರೆ 81 ಬರುತ್ತೆ. ಸೊ ಟೋಟಲ್ ಆಗಿ 4 + 81 ಎಷ್ಟಾಗುತ್ತೆ, ಇದು 85. ರಿಮೈನಿಂಗ್ ಆ್ಯಸ್ ಇಟ್ ಈಸ್. ಸೊ ಎರಡೂ ಬಾಹುಗಳ ಉದ್ದ ಏನಿದೆ ಸಮ ಅಂತ ಕ್ವಶನಲ್ಲಿ ಹೇಳ್ತಾ ಇದ್ದಾರೆ. ಎರಡು ಈಕ್ವಲ್ ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ ಸೊ ನಾವು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ಬೋದು, ಅಂದರೆ ರಿಮೈನಿಂಗ್ A² ಇದು ಬಂತ,
ಓಕೆ, ಸೊ ಎ ಸ್ಕ್ವೇರ್ ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಎರಡೂ ಕಡೆ ಸೇಮ್ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ -4a+29 ಆ್ಯಂಡ್ ಈಕ್ವಲ್ಸ್ ಟು 4a+85. ಸೊ ಇವಾಗ ಎ ಇರೋ ಪದಗಳನ್ನು ಒಂದು ಸೈಡ್ ಬರ್ಕೊಳ್ಳೋಣ, -4a ರೈಟ್ ಸೈಡ್ ಬರ್ಕೊಳ್ಳೋಣ. ಏನಾಗುತ್ತೆ ಇದು -4a + 4a ಅಲ್ಲಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ 85 ಏನಿದೆ ಲೆಫ್ಟಲ್ಲಿ ಬರ್ಕೊಳ್ಳಿ, ಅಂದರೆ -85. 29 ಆಲ್ರೆಡಿ ಇಲ್ಲೇ ಇದಲ್ಲ, -85 ಅಂತ ಬರ್ಕೊಳ್ಳಿ. ಅದರಲ್ಲಿ 29 - 85 56 ಮೈನಸಲ್ಲಿ ಬಂತ. 4a + 4 ಅಂದರೆ 8a. ಸೊ 8 ಇಂಟು ಇದೆಲ್ಲ ಲೆಫ್ಟಿಗೆ ಬರ್ಕೊಂಡಾಗ ಡಿವೈಡ್ನಲ್ಲಿ ಹೋಗುತ್ತೆ. ಸೊ 8ಇಂದ ನೀವು ಕ್ಯಾನ್ಸಲ್ ಮಾಡ್ಬೋದು, 8 7s 56. ಏನ ಬೆಲೆ ಎಷ್ಟು ಬಂತು -7 ಅಂತ ಹೇಳ್ಬೋದು. ಅಂದರೆ ಏನು ಗೊತ್ತಾಯಿತು, 2, -5 ಮತ್ತು -2, 9ರಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದು ಯಾವುದು -7, 0. ಅಂದರೆ ಈ ಬಿಂದು ಯಾವುದು, ಈ ಬಿಂದು -7, 0 ಅಂತ ಹೇಳ್ಬೋದು. ಕ್ವಶನ್ ನಂಬರ್ 8ನಲ್ಲಿ P.2, -3 ಆ್ಯಂಡ್ Q 10, y ಬಿಂದುಗಳ ನಡುವಿನ ದೂರ 10 ಮಾನ, ಅಂದರೆ y ನ ಬೆಲೆ ಕಂಡುಹಿಡಿಯಿರಿ. ಸೊ 2, -3 ಇಲ್ಲಿ ಬರುತ್ತೆ ಗ್ರಾಫ್ನಲ್ಲಿ, ಕರೆಕ್ಟ್. ಸೊ ಇವಾಗ ಇದರಿಂದ 10 ಮಾನ ದೂರದಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಒಂದು 10 ಸೆಂಟಿಮೀಟ್ರ್ ಅಂತ ತಿಳ್ಕೊಳ್ಳಿ. 10 ಸೆಂಟಿಮೀಟ್ರ್ ದೂರದಲ್ಲಿ Q ಅನ್ನೋ ಬಿಂದು ಇದೆ. ಯಾವ್ದು ಬಿಂದುದು 10, y. ಸೊ 10, y ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. 10 ಮಾನ ದೂರದಲ್ಲಿ ಅಂದರೆ ಸೊ ಎರಡು ನಮಗೆ ಚಾನ್ಸಸ್ ಇದೆ, ಮೇಲ್ಗಡೆನೂ ಬರ್ಬೋದು, ಕೆಳಗಡೆನೂ ಬರ್ಬೋದು. ಸೊ ಅಂದರೆ y ನ ಬೆಲೆ 2 ಬರ್ತಾವಂತ ನಮ್ಗೆ ಮೊದಲೇ ಗೊತ್ತಾಯಿತು, ಕರೆಕ್ಟ್, ಗ್ರಾಫ್ನಿಂದ. ಇವಾಗ ನಾವು ದೂರ ಸೂತ್ರ ಯೂಸ್ ಮಾಡ್ಕೊಳ್ಳೋಣ. P ಮತ್ತು Q ಬಿಂದುಗಳನ್ನು ಈ ದೂರ ಸೂತ್ರದಲ್ಲಿ ಆದೇಶ ಮಾಡ್ಕೊಳ್ಳಿ. ಏನಾಗುತ್ತೆ, ಎಲ್ಲ ಬೆಲೆಗಳನ್ನು ಆದೇಶ ಮಾಡಿದಾಗ ಫಸ್ಟ್ ಇದು x1 y1 ಅಂತ ತಿಳ್ಕೊಳ್ಳಿ, ಇದು x2 y2 ಎರಡನೇ ಬಿಂದು, ಕರೆಕ್ಟ್. ಸೊ ಪಾಯಿಂಟ್ಸ್ಗಳನ್ನು ಬರ್ಕೊಂಡಾಗ 10 - 2 y -3 ಹೋಲ್ ಸ್ಕ್ವೇರ್. ಸೊ 10 - 2 ಅಂದರೆ 8 ಸ್ಕ್ವೇರ್, ಕರೆಕ್ಟ್. ಆ್ಯಂಡ್ y + 3 ಹೋಲ್ ಸ್ಕ್ವೇರ್ ಅಂದರೆ ಇದು ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, a² + b² + 2ab. ಅಂದರೆ ಎಷ್ಟು ಬಂತು, y² ಇದು 6y ಆಗುತ್ತೆ ಇದು. ಅದೇ ರೀತಿ 64 + 9 ಅಂದರೆ 73. ಓಕೆ, ಟೋಟಲ್ ಆಗಿ 100 ಇದೆ. ಓಕೆ, ಪಿ ಕ್ಯೂನ ಉದ್ದ ಕೊಟ್ಟಿದ್ದಾರಲ್ಲ 10 ಅಂತ. ಸೊ ಇದು ಸ್ಕ್ವೇರ್ ರೂಟ್ ಏನಿದೆ, ಸೊ ಇದು ವರ್ಗಮೂಲ ಇದೆಲ್ಲ ಲೆಫ್ಟಿಗೆ ಬರ್ಕೊಂಡಾಗ ಏನಾಗುತ್ತೆ, ಇದು ಸ್ಕ್ವೇರಲ್ಲಿ ಕನ್ವರ್ಟ್ ಆಗುತ್ತೆ. 10² ಅಂದರೆ 100 ಬಂತು. ಇದು 100ಅನ್ನು ರೈಟಿಗೆ ಬರ್ಕೊಳ್ಳಿ, -100 ಆಗುತ್ತೆ. ಸೊ 73 - 100 ಅಂದರೆ -27. ಸೊ ಇದೊಂದು ಸಮೀಕರಣ ಬಂತು. ಈ ಸಮೀಕರಣವನ್ನು ಸೊ ನಾವು ಬಿಡಿಸ್ಕೊಳ್ಳೋಣ ಯಾವ ರೀತಿ, ಇಲ್ಲಿ ನೋಡಿ. ಸೊ y² ಸಹಗುಣಕ ಎಷ್ಟು 1, ಅಂದರೆ 1 ಬರ್ಕೊಳ್ಳಿ. ಆಮೇಲೆ ಕಾನ್ಸ್ಟೆಂಟ್ ನಂಬರ್ ಯಾವುದು -27. ಸೊ -27 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ, 1 × -27 ಅಂದರೆ -27. ಇವಾಗ ಎರಡು ಸಂಖ್ಯೆಗಳ ಗುಣಲಬ್ಧ -27 ಬರಬೇಕು. ಆ್ಯಂಡ್ ಆ ಸಂಖ್ಯೆಗಳ ಮೊತ್ತ ಮಿಡಲ್ ನಂಬರ್ ಯಾವುದಿದು, ಮಿಡಲ್ +6 ಇದೆ ಅಲ್ಲ, ಮಿಡಲ್ ನಂಬರ್ +6 ಬರಬೇಕು. ಅಂದರೆ ಆ ರೀತಿ ಯಾವುದ್ಯಾವ್ದು ಸಂಖ್ಯೆಗಳು ಬರುತ್ತೆ. ಇವಾಗ 27 ನಾವು ಸಪ್ರೇಟ್ ಮಾಡಿದಾಗ ಓಕೆ 1 × 27 ಬರ್ಕೊಳ್ಬೋದು, ಇಲ್ಲಾಂದರೆ 3 × 9 ಅಂತ ಬರ್ಕೊಳ್ಬೋದು. ಅದಾದಮೇಲೆ ಡೈರೆಕ್ಟ್ ಮತ್ತು 9 ಬರುತ್ತೆ. 9 ಆಲ್ರೆಡಿ ಬರ್ಕೊಂಡಿದ್ದೀವಲ್ಲ, ಸೊ ಇಷ್ಟೇ ಚಾನ್ಸಸ್ ಇದೆ. ಸೊ ಈ ಎರಡೂ ಸಂಖ್ಯೆಗಳು ಪ್ಲಸ್ ಅಥವಾ ಮೈನಸ್ ಮಾಡಿದಾಗ +6 ಬರಬೇಕು. ಮೊದಲನೇದಂತೂ ಪಾಸಿಬಿಲಿಟೀಸ್ ಇಲ್ಲ, 27 +1 ಮಾಡಿದ್ರೂ ಬರೋದಿಲ್ಲ, ಮೈನಸ್ ಮಾಡಿದ್ರೂ ಬರೋದಿಲ್ಲ. ಬಟ್ 9ಅಲ್ಲಿ 3 ಮೈನಸ್ ಮಾಡಿದಾಗ ಬರುತ್ತೆ 6 ಅಂತ. ಓಕೆ, ಅಂದರೆ 9ಅಲ್ಲಿ 3 - ಅಂತ ಬರ್ಕೊಳ್ಬೋದು ನಾವು. ಓಕೆ, ಇದಾದಮೇಲೆ 9ಅಲ್ಲಿ 3 ಆ್ಯಂಡ್ 9 × -3 ಮಾಡಿದಾಗ ಎಷ್ಟು ಬರುತ್ತೆ, ಇದು -27 ಬರುತ್ತೆ. ಅಂದರೆ ಇದೇ ಆ ಎರಡು ಅಂಕಿಗಳಂತ ಸಂಖ್ಯೆಗಳಂತ ಗೊತ್ತಾಯಿತು. ಸೊ ಡೈರೆಕ್ಟಾಗಿ ನಾವು y ನ ಬೆಲೆ ಯಾವ ರೀತಿ ಬರ್ಕೊಳ್ಬೇಕು, ಸೊ ಈ ಸಂಖ್ಯೆಗಳ ಚಿಹ್ನೆಗಳನ್ನು ಬದಲಾಯಿಸಬೇಕು. ಈಗ y = ಸೊ 9 ಇದೆ ಅಲ್ಲ, 9 ಇದ್ದರೆ ಚಿಹ್ನೆ ಚೇಂಜ್ ಮಾಡಿ ಬರ್ಕೊಳ್ಬೇಕು, -9. ಅದೇ ರೀತಿ ಇನ್ನೊಂದು ಬೆಲೆ ಯಾವುದು -3 ಇದೆ, ಚಿಹ್ನೆ ಬದಲಾಯಿಸಿದಾಗ ಏನಾಗುತ್ತೆ, ಇದು +3 ಆಗುತ್ತೆ. ಆ್ಯಂಡ್ ಡಿವೈಡೆಡ್ ಬೈ, ಯಾವಾಗಲೂ ಯಾವುದೇ ಒಂದು ವರ್ಗ ಸಮೀಕರಣ ಕೊಟ್ಟಾಗ ಈ ರೀತಿ ನೀವು ಮಾಡ್ಬೋದು ಡೈರೆಕ್ಟಾಗಿ. ಸೊ ಡಿವೈಡೆಡ್ ಬೈ ಏನು ಮಾಡಬೇಕು, y² ಸಹಗುಣಕದಿಂದ ಭಾಗ ಹೊಡಿಬೇಕು. y² ಸಹಗುಣಕ ಎಷ್ಟು 1, y² ಸಹಗುಣಕ ಎಷ್ಟು 1. ಸೊ ಆನ್ಸರ್ ಎಷ್ಟಾಗುತ್ತೆ, ಫಾರ್ ಎಕ್ಸಾಂಪಲ್ ಸಮೀಕರಣದಲ್ಲಿ 2 ಕೊಟ್ಟಿದ್ದಿತ್ತು ಅಂದರೆ ನಾವು 2ರಿಂದ ಭಾಗ ಹೊಡಿಬೇಕಾಗುತ್ತೆ. y² ಸಹಗುಣಕದಿಂದ ಲಾಸ್ಟಲ್ಲಿ
ಭಾಗ ಮಾಡ್ಕೊಳ್ಬೇಕು. ಸೊ ಇದು ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಬಟ್ ಇಲ್ಲಿ y ಸ್ಕ್ವೇರ್ನ ಸಹಗುಣಕ ಎಷ್ಟು 1 ಇದೆ. ಅಂದರೆ ಡೈರೆಕ್ಟಾಗಿ ನಾವು ಆನ್ಸರ್ ಏನು ಬರ್ಕೊಳ್ಬೋದು, ಜಸ್ಟ್ ಚಿಹ್ನೆ ಚೇಂಜ್ ಮಾಡ್ಬೋದು. 9 -9 ಅಂತ ಬರ್ಕೊಳ್ತೀವಿ, -3 ಚಿಹ್ನೆ ಚೇಂಜ್ ಮಾಡಿ 3 ಅಂತ ಬರ್ಕೊಳ್ತೀವಿ. ಡಿವೈಡೆಡ್ ಬೈ ಎಷ್ಟಿದೆ ಅಲ್ಲಿ, ಡಿವೈಡೆಡ್ ಬೈ 1 ಇದೆ. ಇದು ಬರಲಿಲ್ಲ ಅಂದರೂ ನಡೆಯುತ್ತೆ. ಓಕೆ, ಈ ಮೆಥಡ್ ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ವೈನ ಬೆಲೆ ಏನೇನು ಬಂತು ಮೊದಲೇ ಡಿಸ್ಕಸ್ ಮಾಡಿದ್ವಿ ಗ್ರಾಫ್ನಲ್ಲಿ. 2 ಬೆಲೆಗಳು ಬರುತ್ತಂತ, ಒಂದು -9, ಇನ್ನೊಂದು +3. ಸೊ ಆ ಪಿ ಪಾಯಿಂಟ್ನಿಂದ ಸಮಾನ ದೂರದಲ್ಲಿರುವ ಇನ್ನೊಂದು ಕ್ಯೂ ಪಾಯಿಂಟ್ ಯಾವುದು, ಒಂದು 10, -9 ಇರ್ಬೋದು, ಅಂದರೆ ಇಲ್ಲಿ ಕೆಳಗಡೆ ಬರುತ್ತೆ ಗ್ರಾಫ್ನಲ್ಲಿ. ಇಲ್ಲಾಂದರೆ ಇನ್ನೊಂದು 10, 3 ಆಗಿರ್ಬೋದು, ಅದು ಮೇಲ್ಗಡೆ ಬರುತ್ತೆ 10, 3. ಓಕೆ, ಕ್ವಶನ್ ನಂಬರ್ 9 ಕ್ಯೂ ಬಿಂದು ಮತ್ತು ಪಿ ಬಿಂದು. ಓಕೆ, ಕ್ಯೂ ಬಿಂದುವು ಪಿ ಮತ್ತು ಆರ್ ಅನ್ನೋ ಎರಡರಿಂದ ಸಮಾನ ದೂರದಲ್ಲಿದ್ದರೆ, ಚಿತ್ರದಲ್ಲಿ ನೋಡ್ಬೋದು ನೀವು. ಸೊ ಏನಿದೆ, ಒಂದು ಕ್ಯೂ ಅಂತ ಬಿಂದು ಇದೆ, 0, 1 ಇಲ್ಲಿದೆ, ಕರೆಕ್ಟ್. ಸೊ ಇದು ಏನಿದೆ ಅಂತೆ, ಪಿ ಬಿಂದುವಿಂದ ಮತ್ತು ಆರ್ ಬಿಂದುವಿಂದ ಸಮಾನ ದೂರದಲ್ಲಿದೆ. ಫಾರ್ ಎಕ್ಸಾಂಪಲ್ ಇವಾಗ ಓಕೆ, ಪಿ ಕ್ಯೂ ಒಂದು 10 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ತಿಳ್ಕೊಳ್ಳಿ. ಅದೇ ರೀತಿ ಆರ್ ಬಿಂದು ಕೂಡ ಕ್ಯೂದಿಂದ ಅಷ್ಟೇ 10 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಆರ್ ಬಿಂದು ಯಾವ ರೂಪದಲ್ಲಿದೆ, ಆರ್ ಬಿಂದು x,6 ಅಂತ ಕೊಟ್ಟಿದ್ದಾರೆ. ಅಂದರೆ y ನಿರ್ದೇಶಾಂಕ 6 ಅಂತ ಗೊತ್ತಾಯಿತು, ಎಕ್ಸ್ ನಿರ್ದೇಶಾಂಕ ಗೊತ್ತಿಲ್ಲ. ಅಂದರೆ ಅದು ರೈಟ್ ಸೈಡ್ನೂ ಬರ್ಬೋದು, ಕರೆಕ್ಟ್, ಲೆಫ್ಟ್ ಸೈಡ್ನೂ ಬರ್ಬೋದು. y ನಿರ್ದೇಶಾಂಕ 6 ಇದೆ ಅಲ್ಲ, ಸೊ ರೈಟ್ ಆರ್ ಲೆಫ್ಟ್ ಬರ್ಬೋದು. ಸೊ 10 ಸೆಂಟಿಮೀಟರ್ ದೂರದಲ್ಲಿ ಇನ್ನೊಂದು ನಮಗೆ ಚಾನ್ಸ್ ಸಿಗ್ತಾ ಇದೆ, ಇನ್ನೊಂದು ಬಿಂದು ಬರ್ಬೋದು, ಕರೆಕ್ಟ್. ಸೊ 2 ಬಿಂದುಗಳು ಅಂದರೆ 2 ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಾ? ಇವಾಗ ಯಾವ ರೀತಿ ಬರುತ್ತೆ ಕ್ವಶನ್ ನೋಡಿಲ್ಲಿ. ಸಮಾನ ದೂರದಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ, ಮತ್ತೇನಂತೆ ಕ್ಯೂ ಆರ್ ಮತ್ತು ಪಿ ಆರ್ ದೂರನ್ನು ಕಂಡುಹಿಡಿರಿ ಅಂತ ಕೇಳ್ತಿದ್ದಾರೆ. ಮೊದಲನೇದಾಗಿ ಎಕ್ಸ್ ಕಂಡುಹಿಡ್ಕೊಳ್ಳೋಣ. ಸೊ ಎಕ್ಸ್ ಸಲುವಾಗಿ ದೂರ ಸೂತ್ರ ಬರ್ಕೊಳ್ಳಿ. ಆ್ಯಂಡ್ ಪಿ ಕ್ಯೂ ಮತ್ತು ಕ್ಯೂ ಆರ್, ಇದೇನು ಪಿ ಕ್ಯೂ ಇದೆ ಅಲ್ಲ, ಪಿ ಕ್ಯೂ ಮತ್ತು ಕ್ಯೂ ಆರ್ ಸಮಾನ ದೂರದಲ್ಲಿದೆ, ಅಂದರೆ 2 ಈಕ್ವಲ್ ಆಗುತ್ತೆ. ಸೊ ಈಕ್ವಲ್ ಅಂತ ಬರ್ಕೊಳ್ಳಿ ಇಲ್ಲಿ. ಮೊದಲನೇದಾಗಿ ದೂರ ಸೂತ್ರ ಯೂಸ್ ಮಾಡ್ಕೊಂಡ್ಬಿಟ್ಟು ಪಿ ಮತ್ತು ಕ್ಯೂನ ನಡುವಿನ ದೂರ ಕಂಡುಹಿಡ್ಕೊಳ್ಬೋದು ನೀವು ಈ ರೀತಿ. √41 ಬಂತು. ಕ್ಯೂ ಆರ್ ಸೂತ್ರ, ಸೊ ಇದು ದೂರ ಸೂತ್ರ ಹಾಕೊಂಡ್ಬಿಟ್ಟು ಸಾಲ್ವ್ ಮಾಡಿ ಏನು ಬರುತ್ತೆ ಬ್ರ್ಯಾಕೆಟ್ನಲ್ಲಿ √x² + 25 ಬರುತ್ತೆ. ಓಕೆ, ಇವಾಗ 2 ಸಮ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ, ಪಿ ಕ್ಯೂ = ಕ್ಯೂ ಆರ್. ಅದೇ ಬರ್ಕೊಳ್ಳಿ. ಪಿ ಕ್ಯೂ ಎಷ್ಟು ಬಂತು, √41. ಕ್ಯೂ ಆರ್ ಎಷ್ಟು ಬಂತು, √x² + 25. ಇವಾಗ ಎರಡೂ ಕಡೆ ವರ್ಗಮೂಲ ಇದೆಯಲ್ಲ, ಸೊ ಇದು ಕ್ಯಾನ್ಸಲ್ ಮಾಡ್ಬೋದು ನಾವು. ಸೊ 25 ಲೆಫ್ಟಿಗೆ ಬಂದಾಗ, ಇದು 25 ಲೆಫ್ಟ್ ಬಂದಾಗ -25 ಅಂತ ಆಗುತ್ತೆ. ಸೊ 41 - 25 ಅಷ್ಟು 16. x² = 16 ಇದೆ, ಅಂದರೆ x = ± √16, ಕರೆಕ್ಟ್. ಸೊ ±4 ಬರುತ್ತೆ, 16ರ ವರ್ಗಮೂಲ. ಅಂದರೆ ಎಕ್ಸ್ನ ಬೆಲೆ 4 ಇರ್ಬೋದು ಅಥವಾ -4 ಇರ್ಬೋದು. ಅಂದರೆ ಒಂದು ಗೊತ್ತಾಯ್ತಾ, ಅಂದರೆ ಇದು ಬಿಂದು 4,6 ಇದ್ರೂ ಕ್ಯೂವಿಂದ ಅಷ್ಟೇ ದೂರದಲ್ಲಿರುತ್ತೆ, ಅಥವಾ -4,6 ದೂರದಲ್ಲಿ ಕೂಡ ಇರ್ಬೋದು ಅಂತ ಗೊತ್ತಾಯಿತು. ಓಕೆ, ಈ 2 ಬಿಂದುಗಳು. ನೆಕ್ಸ್ಟ್ ಏನು, ಮತ್ತೆರಡು ಕ್ವಶನ್ ಕೊಟ್ಟಿದ್ದಾರಲ್ಲ, ಕ್ಯೂ ಆರ್ ಮತ್ತು ಪಿ ಆರ್ಗಳನ್ನು ಕಂಡುಹಿಡಿಯಿರಿ. ಓಕೆ, ಫಾರ್ ಎಕ್ಸಾಂಪಲ್ ಎಕ್ಸ್ನ ಬೆಲೆ 4 ಇರ್ತಿತ್ತು, ಅಂದರೆ ಆರ್ ಬಿಂದು ಏನಾಗಿರ್ತಿತ್ತು 4,6. ಸೊ 4,6 ಇದ್ದಾಗ ಮಾತ್ರ ಪಿ ಆರ್ ಮತ್ತು ಕ್ಯೂ ಆರ್ನ ಉದ್ದ ಎಷ್ಟು ಅಂತ ಕಂಡುಹಿಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಾವು ದೂರ ಸೂತ್ರ ಯೂಸ್ ಮಾಡಿಕೊಂಡು, ಇದು x1 y1, ಇದು ಸೆಕೆಂಡ್ x2 y2. ದೂರ ಸೂತ್ರದಲ್ಲಿ ಪಿ ಆರ್ ಬೆಲೆ ಎಷ್ಟು ಬಂತು, √82. ಆ್ಯಂಡ್ ಕ್ಯೂ ಆರ್ ಎಷ್ಟು ಬಂತು, √41. ಯಾವಾಗ ಬಂತಿದ್ದು, ಎಕ್ಸ್ನ ಬೆಲೆ 4, ಓಕೆ, ಎಕ್ಸ್ನ ಬೆಲೆ 4 ಇದ್ದಾಗ ಇದು ನಾವು ಪಿ ಆರ್ ಮತ್ತು ಕ್ಯೂ ಆರ್ನ ಉದ್ದ ಕಂಡುಹಿಡ್ಕೊಂಡಿದ್ವಿ. ಅದೇ ರೀತಿ ಎಕ್ಸ್ನ ಬೆಲೆ -4 ಇರ್ತಿತ್ತಂದರೆ, ಎಕ್ಸ್ನ ಬೆಲೆ -4 ಇರ್ತಿತ್ತಂದರೆ, ಸೊ ಅವಾಗ ಎಷ್ಟು ಬರ್ತಿತ್ತು, ಎಕ್ಸ್ನ ಬೆಲೆ -4 ಇದ್ದರೆ, ಸೊ ಅದೇ ಅಗೇನ್ ಮತ್ತೆ ಪಿ ಆರ್. ಸೊ ಇದರಲ್ಲಿ ಆರ್ನ ಬೆಲೆ -4 ಇದೆ. ಓಕೆ, ಸೊ ವ್ಯಾಲ್ಯೂಗಳು ಆದೇಶ ಮಾಡ್ಕೊಳ್ಳಿ, ಈ ರೀತಿ ಬರುತ್ತೆ. ಸೊ √81 ಅಂದರೆ ವರ್ಗಮೂಲ ಎಷ್ಟಾಗುತ್ತೆ, 9 ಆಗುತ್ತೆ. ಸೊ 9√2 ಬಂತಿದೆ. ಅದೇ ರೀತಿ ಕ್ಯೂ ಆರ್ನ ಬೆಲೆ ಎಷ್ಟಾಗುತ್ತೆ, ಇದು √41 ಬರುತ್ತೆ. ಓಕೆ, ಇದು √41 ಮಾನಗಳು ಬರುತ್ತೆ. ಅರ್ಥ ಆಯಿತಾ? ಸೊ ಈ ಬೆಲೆಗಳು
ಎಕ್ಸ್ನ ಬೆಲೆ 4 ಇದ್ದಾಗ, ಈ ಬೆಲೆಗಳು ಎಕ್ಸ್ನ ಬೆಲೆ -4 ಇದ್ದಾಗ ಅಂತ ಹೇಳ್ಬೋದು. ಕ್ವಶನ್ ನಂಬರ್ 10 ಏನಿದೆ ಅಲ್ಲಿ, ಎಕ್ಸ್ ವೈ ಬಿಂದು 3,6 ಮತ್ತು -3,4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಓಕೆ, ಏನು ಕೊಟ್ಟಿದ್ದಾರಲ್ಲಿ, ಎರಡು ಬಿಂದುಗಳಿವೆ. ಸೊ ನಾನು ಗ್ರಾಫ್ ಡ್ರಾ ಮಾಡಿದ್ದೀನಿ, ಗ್ರಾಫಿಂದ ಈಸಿಯಾಗಿ ಗೊತ್ತಾಗುತ್ತೆ. ಒಂದು 3,6 ಬಿಂದು, ಇನ್ನೊಂದು -3,4 ಬಿಂದು. ಈ ಬಿಂದುಗಳಿಂದ ಯಾವುದೋ ಒಂದು ಬಿಂದು ಎಕ್ಸ್ ವೈ ಇದೆ, ಅದು ಸಮಾನ ದೂರದಲ್ಲಿದೆ. ಸೊ ಅದು ಯಾವ ರೀತಿ ಬರುತ್ತೆ? ಸೊ ಎರಡರಿಂದನೂ ಸಮಾನ ದೂರ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಆ ಬಿಂದು ಇಲ್ಲಿ ಮಿಡಲ್ನಲ್ಲಿ ತೊಗೊಂಡಂದರೆ ಏನಾಗುತ್ತೆ? ಸೊ ಸಿಯಿಂದ ಎಷ್ಟು ದೂರ ಇದೆ ಅಷ್ಟೇ ಬಿಯಿಂದನೂ ಆಗುತ್ತೆ, ಕರೆಕ್ಟ್? ನಾನು ಇಲ್ಲೂ ತೊಗೊಳ್ಬೋದು ಸಮಾನ ದೂರದಲ್ಲಿ. ಸೊ ಬಿಯಿಂದ ಎಷ್ಟು ದೂರದಲ್ಲಿದೆ ಅಷ್ಟೇ ದೂರ ಸಿಯಿಂದನೂ ಕೂಡ ಆಗುತ್ತೆ. ಈ ರೀತಿ ನಾನು ಈ ಕಡೆನೂ ತೊಗೊಳ್ಬೋದು. ಇಲ್ಲೊಂದು ಬಿಂದು ಬಿಯಿಂದ ಎಷ್ಟು ದೂರದಲ್ಲಿದೆ ಅಷ್ಟೇ ದೂರದಿಂದ ಸಿಯಿಂದನೂ ಇದೆ ಅಂತ ಹೇಳ್ಬೋದು. ಅಂದರೆ ಈ ರೀತಿ ಎಷ್ಟು ಬಿಂದುಗಳು ತೊಗೊಳ್ಬೋದು, ಈ ರೀತಿ ಎಷ್ಟು ಬೇಕಷ್ಟು ಅನಂತ ಬಿಂದುಗಳನ್ನು ತೊಗೊಳ್ಬೋದು. ಅಂದರೆ ಇನ್ಫೈನೈಟ್ ಪಾಯಿಂಟ್ಸನ್ನು ತೊಗೊಳ್ಬೋದು ನಾವು. ಓಕೆ, ಇನ್ಫೈನೈಟ್ ಬಿಂದುಗಳನ್ನ ತೊಗೊಳ್ಬೋದು ಅಂತ ಗೊತ್ತಾಯಿತು. ಓಕೆ, ಸೊ ಕ್ವಶನಲ್ಲಿ ಅದೇ ರೀತಿ ಏನು ಕೇಳಿದ್ದಾರೆ, ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವಿರೋ ಸಂಬಂಧ ಅಂದರೆ ನೋಡ್ಬೋದು ನೀವು, ಈ ಬಿಂದುಗಳು ಜಾಯಿನ್ ಮಾಡಿದಾಗ ಒಂದು ಸ್ಟ್ರೇಟ್ ಲೈನ್ ಬರ್ತಾ ಇದೆ. ಈ ರೀತಿ ಅನಂತ ಬಿಂದುಗಳನ್ನು ಸೇರಿಸಿದಾಗ ಒಂದು ಸರಳ ರೇಖೆ ಸ್ಟ್ರೇಟ್ ಲೈನ್ ಬರ್ತಾ ಇದೆ. ಅಂದರೆ ಈ ಸರಳ ರೇಖೆಯ ಸಮೀಕರಣ ಕಂಡುಹಿಡ್ಕೊಳ್ಬೇಕು. ಅದೇ ನಮಗೆ ಕ್ವಶನಲ್ಲಿ ಕೇಳಿದ್ದಾರೆ. ಎಕ್ಸ್ ಮತ್ತು ವೈಗಳ ನಡುವಿನ ಸಂಬಂಧ ಅಂದರೆ ಸಮೀಕರಣ. ಓಕೆ, ಈ ರೇಖೆಯ ಸಮೀಕರಣ ಅರ್ಥ ಆಯಿತಾ? ಮೊದಲನೇದಾಗಿ ಎ ಬಿ ಸಿ 3 ಬಿಂದು ತೊಗೊಂಡ್ಬಿಟ್ಟು ಏನ ಬಿಂದು ಯಾವುದು? ಎಕ್ಸ್ ವೈ, ಇದು ಬಿ, ಇದು ಸಿ ಅಂತ ತಗೊಳ್ಳಿ. ಇವಾಗ ದೂರ ಸೂತ್ರ, ಈ ದೂರ ಸೂತ್ರದಲ್ಲಿ ಏನು ಗೊತ್ತಾಯಿತು? ಎ ಇಂದ ಬಿ ಎಷ್ಟು ದೂರದಲ್ಲಿದೆ? ಫಾರ್ ಎಕ್ಸಾಂಪಲ್ ಎ ಬಿಂದು ಇಲ್ಲ ಅಂತ ತಿಳ್ಕೊಳ್ಳಿ, ಎಕ್ಸ್ ವೈ. ಸೊ ಎ ಇಂದ ಬಿ ಎಷ್ಟು ದೂರದಲ್ಲಿದೆ ಅಷ್ಟೇ ದೂರ ಎ ಇಂದ ಸಿ ಕೂಡ ಇದೆ, ಕರೆಕ್ಟ್? ಸೊ ಎ ಬಿ ಈಕ್ವಲ್ಸ್ ಟು ಎ ಸಿ ಅಂತ ಹೇಳ್ಬೋದು. ಎ ಬಿ ಈಕ್ವಲ್ಸ್ ಟು ಎ ಸಿ, ಎ ಬಿಂದು ಎಕ್ಸ್ ವೈ, ಬಿ ಬಿಂದು 3,6. ಸೊ ಏನು ಮಾಡೋಣ, ದೂರ ಸೂತ್ರದಲ್ಲಿ ಬರ್ಕೊಳ್ಳಿ. ಸೊ ದೂರ ಸೂತ್ರದಲ್ಲಿ 3 - x ಹೋಲ್ ಸ್ಕ್ವೇರ್ ಅಂದರೆ, ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಈ ರೀತಿ, ಕರೆಕ್ಟ್? ಅದೇ ರೀತಿ 6 - y ಹೋಲ್ ಸ್ಕ್ವೇರ್ ಅಂದರೆ ಇದು ಕೂಡ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಈ ರೀತಿ. ಸೊ ಬೆಲೆಗಳನ್ನು ಬರ್ಕೊಳ್ಳಿ. 3 ಸ್ಕ್ವೇರ್ ಅಂದರೆ 9 ಆಗುತ್ತೆ, ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್. ಓಕೆ, -2 × 3 6x ಆಗುತ್ತೆ. ಓಕೆ, 6 ಸ್ಕ್ವೇರ್ 36 ಬಂತ. -2 × 6 × y ಅಂದರೆ -12y, ಕರೆಕ್ಟ್? ಸೊ ಇವಾಗ ಎಕ್ಸ್ ಸ್ಕ್ವೇರ್, ಮೊದಲನೇದಾಗಿ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ ಇಲ್ಲಿ, ಆಮೇಲೆ ವೈ ಸ್ಕ್ವೇರ್, ನೆಕ್ಸ್ಟ್ ಯಾವುದು -6x -12y ಬರ್ಕೊಳ್ಳಿ. ಅದಾದಮೇಲೆ 36 + 9 45 ಆಗುತ್ತೆ, ಕರೆಕ್ಟ್? ಸೊ ಎ ಬಿಯ ಉದ್ದ ಬಂತಿಷ್ಟು ರೂಟ್ನಲ್ಲಿ. ಅದೇ ರೀತಿ ಎ ಸಿಯ ಉದ್ದ, ಸೊ ಎದಿಂದ ಸಿಗೆ ಇರುವ ದೂರ ಕಂಡುಹಿಡ್ಕೊಳ್ಳಿ. ಇದು ಎ ಬಿಂದು, ಇದು ಸಿ ಬಿಂದು. ಅಗೇನ್ ನೀವು ವ್ಯಾಲ್ಯೂಸ್ ತೊಗೊಳ್ಬೇಕಿಲ್ಲಿ. ಇದು ಮೊದಲನೇ ಬಿಂದು x1 y1, ಇದು ಎರಡನೇ ಬಿಂದು x2 y2. ಓಕೆ, ಇಲ್ಲಿ ಕೂಡ x1 y1, ಇದು x2 y2 ಈ ರೀತಿ ಬರ್ಕೊಂಡ್ಬಿಟ್ಟು ದೂರ ಸೂತ್ರದಲ್ಲಿ ಆದೇಶ ಮಾಡ್ಕೊಳ್ಳಿ. ಸೊ ದೂರ ಸೂತ್ರದಲ್ಲಿ ಆದೇಶ ಮಾಡ್ಕೊಂಡಾಗ ಇದು ಕ್ಯಾಲ್ಕುಲೇಷನ್ ಇಲ್ಲೇನು ಮಾಡಿದ್ದೀವಿ ಅದೇ ಕ್ಯಾಲ್ಕುಲೇಷನ್ ಇಲ್ಲೂ ಕೂಡ ಇದೆ. ಸೊ ಎಷ್ಟು ಬಂತು? ರೂಟ್ನಲ್ಲಿ x² + y² + 6x - 8y + 25 ಬರ್ತಾ ಇದೆ, ಕರೆಕ್ಟ್? ಎರಡು ಸಮ ಇದಾವಂತ ದತ್ತದಲ್ಲಿ ಕೊಟ್ಟಿದ್ದಾರೆ, ಕ್ವಶನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಎರಡು ಸಮ ಅಂತ ಬರ್ಕೊಳ್ಳಿ. ಸೊ ವರ್ಗ ಮೂಲಗಳು ಇದಾವಲ್ಲ, ಎರಡು ಕ್ಯಾನ್ಸಲ್ ಆಗುತ್ತಿದ್ದು. ಓಕೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ x² ಕೂಡ ಕ್ಯಾನ್ಸಲ್ ಆಯಿತು, y² ಕೂಡ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದರಲ್ಲಿ ಕೂಡ ಸೊ ಇದು -6x ರೈಟ್ ಸೈಡ್ ಬರ್ಕೊಳ್ಳಿ, +6x ಅಂತ ಆಯಿತು. -12y ರೈಟ್ ಸೈಡ್ ಬರ್ಕೊಳ್ಳಿ, +12y ಆಯಿತು. ಓಕೆ, ಸೊ ಇದು 25 ಇದೆ ಅಲ್ಲ, ಲೆಫ್ಟಿಗೆ ಬರ್ಕೊಳ್ಳಿ, ಮೈನಸ್ ಅಂತ. ಸೊ ನಂಬರ್ಸ್ ಒಂದು ಸೈಡ್, ವೇರಿಯೇಬಲ್ಸ್ ಒಂದು ಸೈಡ್. ಚರಾಕ್ಷರಗಳನ್ನು ಒಂದು ಸೈಡ್ ಬರ್ಕೊಳ್ಳಿ, ನಂಬರ್ಸನ್ನು ಒಂದು ಸೈಡ್ ಬರ್ಕೊಳ್ಳಿ. ಎಷ್ಟಾಗುತ್ತೆ? 45 - 25 20 ಬರುತ್ತೆ. ಆ್ಯಂಡ್ 6x + 6x 12x, 12y - 8y ಅಂದರೆ ಇದು +4y. ಓಕೆ, ಸೊ ಏನು ಸಮೀಕರಣ ಬರ್ತಾ ಇದೆ ಇದು? ಓಕೆ, ಇದರಲ್ಲಿ ಕೂಡ 4 ಕಾಮನ್ ತೊಗೊಳ್ಬೋದು. 4 ಕಾಮನ್ ತೊಗೊಂಡಾಗ ಏನಾಯ್ತದು? ಓಕೆ, 20ನ 5 × 4 ಅಂತ ಬರ್ಕೊಳ್ಬೋದು.
ರೀಸನ್ ಏನಂದರೆ 4 ಕ್ಯಾನ್ಸಲ್ ಆಗುತ್ತೆ ಡೈರೆಕ್ಟಾಗಿ. ಸೊ 5 = 3x + y ಅಂತ ಹೇಳ್ಬೋದು. ಸೊ ಸಮೀಕರಣ 3x + y = 5. ಓಕೆ, ಸೊ ಕಂಪ್ಲೀಟ್ ಅಭ್ಯಾಸದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು. ಆ್ಯಂಡ್ PDF ನೋಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಕಂಪ್ಲೀಟ್ ನೋಟ್ಸ್ ಆ್ಯಂಡ್ ಬೇರೆ ಪಾಠಗಳ ಬೇರೆ ಚಾಪ್ಟರ್ಸ್ಗಳ ನೋಟ್ಸ್ ಕೂಡ ಲಿಂಕ್ ಇದೆ, ಕ್ಲಿಕ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ ಕ್ಲಾಸಸ್ ರೆಗ್ಯುಲರಾಗಿ ಅಟೆಂಡ್ ಮಾಡ್ತಾರೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಏನೇ ಪ್ರಾಬ್ಲಮ್ ಇದ್ದರೆ ಅಥವಾ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕಾಗಿದೆ ಅಂತ ಒಂದು ಸರಿ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.